ನಮಸ್ಕಾರ. 21ನೇ ಲೀಲಾಜಾಲ ನೃತ್ಯಕ್ಕೆ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗ ಮೊದಲೇ 5 ವಿಷಯಗಳ ಆಯ್ಕೆಯನ್ನು ಮೊದಲು ಕೊಟ್ಟಾಗಿತ್ತು. ಅದರ ಪ್ರಕಾರ 5 ವಿಷಯದಲ್ಲಿ ಆದರ್ಶ, ಧ್ವನಿ ಅಲಂಕಾರ, ಸುಳ್ಳು, ಕವಿ ಸಮಯ ಹಾಗೂ ಸಮರ ಈ ಒಂದು ರೀತಿಯಾದಂಥ ಒಂದು ಅನುಕ್ರಮಣೆಯನ್ನು ನಾವು ಆಯ್ಕೆ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಆದರ್ಶ ವಿಚಾರದ ಕುರಿತು ಸರ್ ಅವರು ಉಪನ್ಯಾಸ ನೀಡಲಿಕ್ಕಿದ್ದಾರೆ. ಇದು ಒಂದೇ ಕಂತಿನಲ್ಲಿ ಮುಗಿದರೆ ಅಥವಾ ಮುಗಿದೇನೂ ಇರ್ಬೋದು. ಅದರ ಮುಂದಿನ ವಿಷಯ ಧ್ವನಿ ಅಲಂಕಾರ. ಅದಂತ ಹೇಳ್ತಾ ಇವತ್ತು ಸರ್ ಅವರು ಆದರ್ಶದ ಉಗಮ, ವಿಕಾಸ ಹಾಗೂ ವಿಲಾಸ ಅಥವಾ ಸಾಕಾರ, ಸೌಕರ್ಯ ಹಾಗೂ ವಿಕಾರ ಈ ಒಂದು ಸಂಗತಿಗಳ ಕುರಿತಾಗಿ ಚರ್ಚಿಸಲಿಕ್ಕಿದ್ದಾರೆ. ಮತ್ತು ಎಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವ್ರನ್ನು ಕೂಡ ಸ್ವಾಗತಿಸ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಕಳೆದ ಬಾರಿ 2 ಕಂತುಗಳಲ್ಲಿ ಸಾವನ್ನ ಕುರಿತಂತೆ ಚರ್ಚೆ ಮಾಡಿದ್ವಿ. ಇವತ್ತು ಆದರ್ಶವನ್ನು ಕುರಿತಂತೆ ಚರ್ಚೆ ಮಾಡಬೇಕಾಗಿರೋದ್ರಿಂದ ಆ ವಿಷಯಕ್ಕೂ ಸಾವಿಗೂ ಕೂಡ ಒಂದು ಸಂಬಂಧ ಇದೆ. ಅದನ್ನು ಕೊನೆಯಲ್ಲಿ ನಾನು ನಿರೂಪಿಸ್ತೇನೆ. ಅದಕ್ಕೆ ಮುಂಚೆ ನಾವು ಪ್ರಾರಂಭ ಮಾಡಬೇಕಾದ್ರೆ ಆದರ್ಶ ಅಂದರೆ ಏನು ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಒಂದು ಅರ್ಥದಲ್ಲಿ ಆದರ್ಶ ಅಂದರೆ ಕನ್ನಡಿ ಅಂತ ಅರ್ಥ. ಕನ್ನಡಿ ನಮ್ಮನ್ನು ಪೂರ್ಣವಾಗಿ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ. ವಾಸ್ತವ ಕನ್ನಡಿ ಪೂರ್ಣವಾಗಿ ಪೂರ್ಣವಾಗಿ ಎಲ್ಲಿ ದರ್ಶನ ಮಾಡೋಕ್ಕೆ ಅವಕಾಶ ಕೊಡುತ್ತೆ? ನಮ್ಮ ಮೇಲ್ಮೈ ಮಾತ್ರ, ಸರ್ಫೇಸ್ ಮಾತ್ರ ನಮಗೆ ಕಾಣುತ್ತೆ ಹೊರತು ಅಂತರಂಗದಲ್ಲಿರುವಂಥ ಅಂಗಗಳು ಕಾಣೋದಿಲ್ಲ. ಮುಖದ ಹಿಂಭಾಗದಲ್ಲಿರೋ ಮಿದುಳು ನಮಗೆ ಕಾಣೋದಿಲ್ಲ. ಮಿದುಳೊಳಗೆ ಇರೋದು ಬೇಡ, ಮಿದುಳು ಕಾಣೋದಿಲ್ಲ. ಹಾಗಾಗಿ ಆದರ್ಶ ಅನ್ನೋದು ಆದರ್ಶವಲ್ಲ ಅಂತ ಒಂದು ಅರ್ಥದಲ್ಲಿ ಹೇಳ್ಬೋದು. ಇನ್ನೊಂದು ಆದರ್ಶ ಅಂತಂದ್ರೆ ಅಂದ್ರೆ ಪೂರ್ಣವಾಗಿ, ದರ್ಶ ಅಂದ್ರೆ ನೋಡಿರೋವಂಥದ್ದು. ಪೂರ್ಣವಾಗಿ ನೋಡಿದಾಗ, ನಾವು ಮೊದಲೇ ಸಲ ನೋಡಿದಾಗ ಕೆಲವು ಭಾಗ ಮಾತ್ರ ನಮ್ಮ ಲಕ್ಷ್ಯಕ್ಕೆ ಬರುತ್ತೆ. ಆದರೆ ಪೂರ್ಣವಾಗಿ ನೋಡಿದಾಗ ನಮ್ಮ ಗ್ರಹಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ಆದರ್ಶ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಗಿಂತ ತನ್ನ ಅನುಭವವನ್ನು ಆಳವಾಗಿ ನೋಡಿರ್ಬೋದು ಅನ್ನುವ ಒಂದು ನಿರೀಕ್ಷೆನ ನಾವು ಇಟ್ಕೋಬಹುದು. ಆದ್ರಿಂದ ನಾವು ಈಗ ಬೆಟ್ಟ ಹತ್ತುತ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಬೆಟ್ಟದ ತಳಭಾಗದಲ್ಲಿರೋಂಗೆ ಒಂದು ದೃಶ್ಯ ಕಾಣುತ್ತೆ, ಮಧ್ಯಭಾಗದಲ್ಲಿರೋಂಗೆ ಒಂದು ವ್ಯಾಪ್ತಿ ಸಿಗುತ್ತೆ, ಇನ್ನೂ ಮೇಲಕ್ಕೆ ಹೋದಂಗೆ ಇನ್ನೂ ವ್ಯಾಪ್ತಿ ಸಿಗುತ್ತೆ, ತುದಿಗೆ ಹೋದವ್ರಿಗೆ ಇನ್ನೊಂದು ವ್ಯಾಪ್ತಿ ಸಿಗುತ್ತೆ. ಅವೆಲ್ಲವೂ ಬೇರೆಯೇ. ಹಾಗಾಗಿ ಆದರ್ಶ ಅನ್ನುವಂಥದ್ದು ಸಾರ್ವತ್ರಿಕ ಅಂತ ಭಾವನೆ ಸರ್ವಜನರು ಎಲ್ಲರಲ್ಲೂ ಇದೆ. ಸುಳ್ಳು ಅಲ್ಲ, ಸುಳ್ಳು ಹೇಳಬಾರ್ದು ಅನ್ನೋದು ಒಂದು ಆದರ್ಶ, ಅದು ಎಲ್ರಿಗೂ ಇದೆ. ಆದರೆ ಎಲ್ಲ ಆದರ್ಶಗಳು ಸಾರ್ವಕಾಲಿಕ, ಸಾರ್ವದೇಶಿಕ, ಸಾರ್ವವ್ಯಕ್ತಿಕ ಅಲ್ಲ ಅನ್ನೋದನ್ನ ನಾನು ಹೇಳೋದಕ್ಕೆ ಪ್ರಯತ್ನ ಪಟ್ಟೆ. ಅವರವರ ಗ್ರಹಿಕೆಗೆ ತಕ್ಕ ಹಾಗೆ ಅವರವರ ಆದರ್ಶದ ಆದ್ಯತೆ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದನ್ನ ಮೊದಲು ಗಮನಿಸೋಣ. ಅದರಿಂದ ಆದರ್ಶ ಅನ್ನೋದು ಹೆಚ್ಚು ಕಡಿಮೆ ನಮ್ಮ ಆಶೆ ಇದ್ದ ಹಾಗೆ, ಅವರವ್ರದ್ದೇ ಆಶೆ ಇದ್ದ ಹಾಗೆ ಅವರವ್ರದ್ದೇ ಆದರ್ಶ ಕೂಡ ಇರುತ್ತೆ. ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅಂದ್ರೆ ಆಶೆಗಳಲ್ಲೂ ಸಾಮಾನ್ಯ ಅಂಶ ಇರುತ್ತಲ್ವೇ. ಎಲ್ರಿಗೂ ಒಂದು ನಿರ್ದಿಷ್ಟವಾದ ಆಸೆ ಇರುತ್ತೆ. ಹಿಮಾಲಯ ನೋಡ್ಬೇಕು ಅಂತ ಅನೇಕರಿಗೆ ಆಸೆ ಇದೆ. ಆದ್ರೆ ಅದು ಸಾರ್ವತ್ರಿಕ ಏನು, ಹಿಮಾಲಯದಲ್ಲಿ ಇರೋರ್ಗೇನು ಆಸೆನೇ ಆಗಲ್ಲ. ಹಾಗೆ ನೋಡಿದ್ರೆ ಇರ್ಲಿ ಬಿಡಿ. ಆದರ್ಶ ಅನ್ನೋದು ಸಾರ್ವತ್ರಿಕವಲ್ಲ ಅನ್ನುವಂಥದ್ದನ್ನ ಗಮನಿಸೋಣ. ಆದರ್ಶ ಅನ್ನೋದು, ಈಗ ನೀರು ತಗೊಳ್ಳಿ ಅಥವಾ ಯಾವುದೇ ದ್ರವ ತಗೊಳ್ಳೋಣ. ಯಾವುದೇ ದ್ರವವನ್ನು ನಾವು ತೆಗೆದುಕೊಂಡ್ರೂ ಕೂಡ ಏನಾಗತ್ತಪ್ಪ ಅಂದ್ರೆ ಅದಕ್ಕೆ ಒಂದು ಗುಣ ಇದೆ. ಏನದು? ತಂತಾನೆ ಮುಂದಕ್ಕೆ ಹೋಗುತ್ತದೆ. ಹರಿಯುವ ಗುಣ ಇದೆ ಅದಕ್ಕೆ. ಗಾಳಿಗೂ ಹರಿಯುವ ಗುಣ ಇದೆ. ಆ ಹರಿಯುವ ಗುಣ ಇರೋದ್ರಿಂದ, ಹರಿದು ಹೋಗುವ ಗುಣ ಇರೋದ್ರಿಂದ, ಫ್ಲೋಯಿಂಗ್ ಪ್ರಾಪರ್ಟಿ ಇರೋದ್ರಿಂದ ಅದಕ್ಕೆ ಫ್ಲೂಯಿಡ್ ಅಂತಲೇ ಕರೀತಾರೆ. ಯಾವುದು ಹರಿಯುತ್ತೋ ಅದಕ್ಕೆ ಫ್ಲೂಯಿಡ್ ಅಂತಾನೆ ಕರೀತಾರೆ. ಹೀಗಾಗಿ ಹರಿಯುವ ಗುಣ ಇದೆಯಲ್ಲ, ಅದನ್ನು ಆದರ್ಶ ಅಂತ ಕರೆಯೋದಿಲ್ಲ. ಅದು ನೀರಾಗ್ಲಿ, ಯಾವುದೇ ದ್ರವವಾಗ್ಲಿ, ದ್ರವದ ಯಾವುದೇ ರಚನೆ ಇರಲಿ,
ಎಲ್ಲಿವರೆಗೆ ಅದು ದ್ರವ ಆಗಿರುತ್ತೋ ಅಲ್ಲಿವರೆಗೆ ಅದಕ್ಕೆ ಆ ಗುಣ ಇರುತ್ತೆ. ಆ ದೃಷ್ಟಿಯಿಂದ ಗುಣ ಅನ್ನೋದು ಆದರ್ಶವಲ್ಲ, ಗುಣ ಅನ್ನೋದು ಅಂತರ್ಗತವಾದ್ದು, ಇನ್ನೇಟ್ ಆದ್ದು. ಆದ್ರೆ ಆದರ್ಶ ಅನ್ನೋದು ಇನ್ನೇಟ್ ಆದ್ದಲ್ಲ, ಇಂಪೋಸ್ ಮಾಡಿದ್ದು. ಅಂದ್ರೆ ನಾವು ಹೀಗಾದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಆದರ್ಶವನ್ನ ಜಾರಿ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಇಂಗ್ಲಿಷಿನ ಪದ ತಗೊಂಡ್ರೆ, ಐಡಿಯಲ್ ಅನ್ನೋ ಪದ ತಗೊಂಡ್ರೆ, ಐಡಿಯಾ ಅನ್ನೋದ್ರಿಂದ ಬಂದಿರುವಂಥದ್ದು. ಅಂದ್ರೇನು, ನಾನು ಈ ರೀತಿ ಬದುಕಬೇಕು ಅಂತ ಒಂದು ಐಡಿಯಾ ಇಟ್ಕೊಂಡಿದ್ದೀನಲ್ಲ, ಅದೇ ನನ್ನ ಐಡಿಯಲ್. ಹೀಗಾಗಿ ಐಡಿಯಲ್ ಅನ್ನೋ ಪದ ಆದರ್ಶ ಅನ್ನೋದ್ರಲ್ಲಿ ನಾನು ಬದುಕಿಗೆ ನಾನೇ ಕಂಡುಕೊಂಡಂತಹ ಅಭಿಪ್ರಾಯ ಅನ್ನೋ ಅರ್ಥ ಬರುತ್ತೆ. ಇನ್ನೊಂದು ಐಡಿಯಲ್ ಅಂತಲೂ ಇದೆ, ಐಡಿಯಲಿಸಮ್ ಅಂತ. ಅದ್ರಲ್ಲಿ ಏನಂದ್ರೆ, ಪ್ರಪಂಚ ಅನ್ನೋದು ಸತ್ಯ ಅಲ್ಲ, ಕಣ್ಣಿಗೆ ಕಾಣೋದೆಲ್ಲ ನನ್ನ ಮನಸ್ಸಿನ ಸೃಷ್ಟಿ, ಮನಸ್ಸು ಪ್ರಪಂಚ ನೋಡೋದು ಸೃಷ್ಟಿ ಮಾಡಿದೆ, ಅದು ಯಥಾರ್ಥಕ್ಕೂ ವ್ಯತ್ಯಾಸ ಇರ್ಬೋದು ಅನ್ನೋ ದೃಷ್ಟಿಯಿಂದ ವರ್ಲ್ಡ್ ಈಸ್ ಅನ್ ಐಡಿಯಾ ಅಂಡ್ ನಾಟ್ ರಿಯಾಲಿಟಿ ಅನ್ನೋವಂಥದ್ದು ಅದನ್ನ ಐಡಿಯಲಿಸಮ್ ಅಂತ ಕರೀತಾರೆ. ಈಗ ನಾನು ಅದು ಆ ತತ್ವಶಾಸ್ತ್ರದ ಭಾಗಕ್ಕೆ ಹೋಗೋಲ್ಲ. ಈಗ ನಾವು ಆದರ್ಶ ಅಂತ ಅನ್ನೋಂಥ ಭಾವನೆ ಇರೋದೇನು, ಆದರ್ಶ ಅನ್ನೋದು ಹೇಗೆ, ಏನದು, ಹೇಗೆ ಹುಟ್ಟುತ್ತೆ, ಹೇಗೆ ಬೆಳೆಯುತ್ತೆ ಅಂತ ಈಗಿನ್ನು ಗಣೇಶ್ ಅವರು ಹಾಕಿದ ಪ್ರಶ್ನೆಯನ್ನ ನಾವು ಪರಿಗಣಿಸೋಣ. ಈ ಆದರ್ಶ ಅನ್ನೋ ಪದ ನಮಗೆ ಪಾಶ್ಚಿಮಾತ್ಯರಿಂದ ಬಂದದ್ದು. ಹಾಗಾದ್ರೆ ನಮ್ಮಲ್ಲಿ ಆದರ್ಶ ಇರ್ಲಿಲ್ವೋ, ಭಾರತದಲ್ಲಿ ಆದರ್ಶ ಇರ್ಲಿಲ್ವೋ ಅಂದ್ರೆ ಇತ್ತು. ಆದ್ರೆ ಆದರ್ಶನ ಏನಂತ ಕರೆಯೋರು ಅಂದ್ರೆ ಧರ್ಮ ಅಂತ ಕರೆಯೋರು. ಧರ್ಮ ಅನ್ನೋದು ಆದರ್ಶ. ಆದ್ರೆ ಆದರ್ಶಕ್ಕಿನ್ನ ಅತಿ ದೊಡ್ಡದು ಧರ್ಮ. ಧರ್ಮ ಅನ್ನೋದು ಸಾರ್ವತ್ರಿಕವಾದದ್ದು. ಅದಕ್ಕೆ ನಮ್ಗೆ ಈಗ್ಲೂ ಆದರ್ಶವು ಸಾರ್ವತ್ರಿಕ ಅಂತ ನಾವು ಅನ್ಕೊಂಡಿರೋದು. ಯಾಕೆ ಅಂದ್ರೆ ನಾವು ಧರ್ಮದ ದಾರಿಯಲ್ಲೇ ಬಂದವರು. ಧರ್ಮವನ್ನ ಹೇಗೆ ಸಾರ್ವತ್ರಿಕ ಅನ್ಕೊಂಡಿದ್ವೋ, ಯೂನಿವರ್ಸಲ್ ಅನ್ಕೊಂಡಿದ್ವೋ, ಹಾಗೆ ಆದರ್ಶನು ಸಾರ್ವತ್ರಿಕ ಅಂತ ಅನ್ಕೊಂಡಿದ್ದೀವಿ. ಈಗ ಯಾವುದೇ ಒಂದು ವಸ್ತುವನ್ನ ನಾನು ಬಳಕೆ ಮಾಡ್ಬೇಕಾದ್ರೆ ಅದ್ರ ಮೇಲೆ ನಂಗೆ ನಿಯಂತ್ರಣ ಇರಬೇಕು. ನಾ ಕುದುರೆ ಮೇಲೆ ಸವಾರಿ ಮಾಡ್ಬೇಕಾದ್ರೆ ಕಡಿವಾಣ ಇರ್ಬೇಕು. ಕಡಿವಾಣ ಇಲ್ಲದೆ ಇದ್ರೆ ಕುದುರೆ ಕೆಡೋಗ್ಬಿಡುತ್ತೆ ನನ್ನ. ಹಾಗಾಗಿ ಕಡಿವಾಣ ಅಂದ್ರೆ ಏನು, ಅದಕ್ಕೂ ಮೀರಿದ ಒಂದು ಸಂಗತಿ. ಈಗ ನಮ್ಮ ದೇಹ ಅನೇಕ ಚಟುವಟಿಕೆಗಳಲ್ಲಿ ತೊಡಗುತ್ತೆ. ನಮ್ಮ ದೇಹ ಅನೇಕ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ಆ ದೇಹವನ್ನು ನಿಯಂತ್ರಣ ಮಾಡ್ತಾ ಇರೋದು ಯಾವುದು ಅಂತಂದ್ರೆ ನಮ್ಮ ಮನಸ್ಸು. ನನ್ನ ಮನಸ್ಸು ಹೇಗೆ ಹೇಳುತ್ತೋ ಹಾಗೆ ನಾ ಮಾಡ್ತೀನಿ. ಅದಕ್ಕೆ ಕೆಲವರು ಸ್ವೇಚ್ಛೆಯಾಗಿ ಮಾಡೋದನ್ನ ನೀನ್ ಮನಸ್ಸೋ ಇಚ್ಛೆ ಮಾಡಬೇಡ ಅಂತ ಹೇಳುವಂಥದ್ದನ್ನು ಕೇಳಿದೀವಿ ನಾವು. ಆದ್ರಿಂದ ದೇಹವನ್ನ ಮನಸ್ಸಾಳುತ್ತೆ. ಮನಸ್ಸನ್ನ ಯಾವ್ದು ಆಳುತ್ತೆ? ಮನಸ್ಸನ್ನ ಆಳ್ಬೇಕಲ್ಲ ಯಾರು. ದೇಹಕ್ಕಿನ್ನ ಅಪಾಯಕಾರಿ ಮನಸ್ಸು ಹಾಗೆ ನೋಡಿದ್ರೆ. ಯಾಕೆಂದ್ರೆ ದೇಹ ಜಡಮುಂಡೇದದು, ಆದ್ರೆ ಮನಸ್ಸು ವೇಗವಾಗಿ ಚಲಿಸುವಂಥದ್ದು. ವೇಗ ಜಾಸ್ತಿ ಆದಷ್ಟು ನಿಯಂತ್ರಣ ಬೇಕು. ಅದಕ್ಕೆ ಮನಸ್ಸನ್ನ ನಿಯಂತ್ರಣ ಮಾಡುವಂಥದ್ದು ಬುದ್ಧಿ ಅಂತಾಯ್ತು. ಬುದ್ಧಿಯನ್ನು ನಿಯಂತ್ರಣ ಮಾಡೋದು ಯಾವುದು? ಯಾವುದು ಇಲ್ಲ ಅಂತ ನಾವು ಭಾವಿಸಿರೋದ್ರಿಂದ ಆದರ್ಶಗಳು ಹಿಂದೆ ಸರಿತಾ ಇದೆ. ಆದರೆ ಬುದ್ಧಿಗೂ ನಿಯಂತ್ರಣ ಬೇಕು. ಇಲ್ಲದೆ ಇದ್ರೆ ಬುದ್ಧಿ ಏನ್ ಮಾಡುತ್ತೆ? ಬೇರೆಯವ್ರದ್ದೇ ತಪ್ಪು ಹುಡುಕ್ತಾ ಇರುತ್ತೆ, ತನ್ನನ್ನು ತಾನು ನೋಡ್ಕೊಳ್ಳೋದೇ ಇಲ್ಲ. ಹೀಗಾಗಿ ಬುದ್ಧಿಯನ್ನು ನಿಯಂತ್ರಣ ಮಾಡಬೇಕಾದ್ರೆ, ನನ್ನ ದೈನಂದಿನ ಕೆಲಸಗಳನ್ನ ಮಾಡಬೇಕಾದ್ರೆ ಒಂದು ನಿರ್ಬಂಧನ ನಾನು ಹಾಕೋಬೇಕು ಆಗುತ್ತೆ. ಆ ನಿರ್ಬಂಧ ಎಲ್ಲಿಂದ ಬರುತ್ತದು ಅನ್ನೋದು ಆಮೇಲೆ ನೋಡೋಣ. ಅದು ಹಾಕೋತೀವಲ್ಲ, ನಿರ್ಬಂಧ ಆದರ್ಶ ಅಂತ ಕರಿತೀವಿ. ಕೈಲಾಸಂ ಒಂದು ಪದ್ಯ ಬರೆದಿದ್ರು, ವೆನ್ ಮೈ ಮದರ್ ವಾಸ್ 21 ಅಂತ. ನನ್ನ ತಾಯಿ 21 ವರ್ಷ ಆಗಿದ್ದಾಗ ಅವಳು ಹೇಗಿದ್ಲು ಅನ್ನೋದನ್ನ ಬರೀತಾ ಅವ್ರು ಹೇಳ್ತಾರೆ, ಒಂದು ಸಾಲು, ಬಾಂಡೆಡ್ ಆನ್ ಹರ್ ಓನ್ ಕಾರ್ಡ್. ಸಂಸಾರದ ಹಿತಚಿಂತನೆಗೆ ಯಾರು ಅವಳನ್ನ ದಾರ ತಗೊಂಡು ಕಟ್ಟಾಕಿರ್ಲಿಲ್ಲ, ಅವಳೇ ಕಟ್ಟಾಕೊಂಡಿದ್ಲು ಅಂತ. ಆದ್ದರಿಂದ ಒಂದು ಅರ್ಥದಲ್ಲಿ ಆದರ್ಶ ಅನ್ನೋದು ಸ್ವನಿರ್ಬಂಧ ಅಂತ. ಸ್ವನಿರ್ಬಂಧ ಹಾಕೊಂಡಿದ್ದು ಸಾಲದಾಗ ಆಗುತ್ತೆ ಎನ್ನುವಾಗ ಕುಟುಂಬದಲ್ಲೇ ನಾವು ಕುಟುಂಬದವರೆಲ್ಲ ಒಂದು ನಿರ್ಬಂಧ ಹಾಕೋತೀವಿ. ಒಂದು ಕಚೇರಿಯಲ್ಲಿ ಎಲ್ಲರೂ ನಾವು ಇಷ್ಟೊತ್ತಿಗೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ನಿರ್ಬಂಧ ಹಾಕೋತೀವಿ. ಹಾಗಾಗಿ ನಿರ್ಬಂಧ ಆಂತರಿಕವಾಗಿ ಮೂಡಿರ್ಬೋದು ಅಥವಾ ಬಾಹ್ಯವಾಗಿಯೂ ನಮ್ಗೆ ಹಾಕಿರ್ಬೋದು. ಸ್ವತಂತ್ರವಾಗಿ ನನ್ನಿಷ್ಟದಾಗಿರ್ಬೇಕು ಅನ್ನೋರ್ಗೆ ನಿರ್ಬಂಧ ಒಂದು ರೀತಿಯ ಸೆರೆಮನೆ ಹಾಗೆ ಕಾಣುತ್ತೆ. ಅದಕ್ಕೆ ಆದರ್ಶ ಕಂಡ್ರೆ ಯಾರಿಗೂ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೆ ಇವತ್ತು ಬಂದಿರೋದು ಕಡಿಮೆ ಜನ ನೋಡಿ. ಯಾಕೆಂದ್ರೆ
ಆದರ್ಶ ಅಂತ ನಮ್ಮನ್ನು ಇವ್ರೇನೇನೋ ಮನ ಒಲಿಸ್ಬಿಟ್ಟು ಎಲ್ಲಿ ಕಟ್ಟಾಕ್ಬಿಡ್ತಾರೋ ಅಂತ. ನಾನು ಯಾರನ್ನೂ ಕಟ್ಟಾಕ್ತಾನೂ ಇಲ್ಲ, ನಾನು ಯಾವ ಆದರ್ಶವನ್ನು ಹೇಳೋನಲ್ಲ. ಆದರ್ಶ ಅನ್ನೋದಕ್ಕೆ ವಿರುದ್ಧವಾಗಿ ಕೂಡ ಮಾತಾಡ್ಬೇಕು ಅಂತ ಗುರ್ತಾಕೊಂಡಿದ್ದೀವಿ. ಆದ್ರೆ ಜನಕ್ಕೆ ಅದು ಗೊತ್ತಾಗೋದಿಲ್ಲ. ಆದರ್ಶ ಅಂದ್ರೆ ಭಯ ಅವ್ರಿಗೆ. ಯಾರು ಆದರ್ಶ ವ್ಯಕ್ತಿಗಳು ನೋಡಿದ್ರೆ ನಮ್ಗೆ ಬೇಜಾರು, ಯಾಕೆಂದ್ರೆ ನಾವು ಅವ್ರ ಹಾಗೆ ಆಗ್ಬೇಕಾಗತ್ತಲ್ಲ, ಆಗ್ಬಿಟ್ರೆ ಏನ್ ಗತಿ ಅನ್ನೋ ಭಯ ನಮ್ಗಿದೆ. ಆದರ್ಶ ವ್ಯಕ್ತಿಗಳ ಕಂಡು ಎಲ್ಲರೂ ಹೆದರ್ಕೋತಾರೆ, ಎಲ್ಲರೂ ಅವ್ರನ್ನ ದೂರ ಇಡ್ತಾರೆ. ಅದೇ ಕೆಟ್ಟದಾಗಿ ನಡ್ಕೊಳ್ಳೋರು, ತಪ್ಪು ನಡ್ಕೊಳ್ಳೋರು, ಜಾರ್ ಬೀಳೋರು ಎಲ್ಲಾರನ್ನು ಕಂಡು ನಮಗೆ ಬಹಳ ಖುಷಿ, ಯಾಕೆಂದ್ರೆ ನಾವು ಜಾರ್ ಬಿದ್ದಿಲ್ವಲ್ಲ. ಹಾಗಾಗಿ ನಾವು ಯಾವಾಗ್ಲೂ ನಮಗಿಂತ ಕೀಳಾಗಿರೋರ್ನ ನೋಡಿ ಸಂತೋಷ, ನಾವು ಮೇಲು ಅಂತ ಸಂತೋಷ ಪಡೋಕೆ ಇಷ್ಟ ಬರ್ತೇವೆ ಹೊರತು ನಮಗಿಂತ ಮೇಲಿರೋರ್ನ ನೋಡ್ಬಿಟ್ಟು ನಾನು ಅದು ಅವರಲ್ಲಿ ಒಂದು ಹೆಜ್ಜೆ ಇಡಬೇಕು ಅಂತ ಆಲೋಚನೆ ಮಾಡೋದಿಲ್ಲ. ಈಗ ಮೊನ್ನೆ ಶಂಕರ ಜಯಂತಿ ಆಯ್ತು. ಶಂಕರ ಜಯಂತಿ ದಿವಸ ನನ್ಗೆ ಉಪನ್ಯಾಸ ಮಾಡುವಾಗ ಹೇಳಿದೆ ನಾನು, ನಾವು ಶಂಕರಾಚಾರ್ಯ ಬರೆದಿರೋ ಪುಸ್ತಕ ಎಲ್ಲ ಬೇಕಾಗಿಲ್ಲ, ಅವರು ಹೋದ್ರಲ್ಲ ಒಂದ್ ದಾರಿ, ಆ ದಾರಿಯಲ್ಲಿ ನಾನು ಒಂದು ಪುಟಾಣಿ ಹೆಜ್ಜೆನಾರು ಇಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ. ಅವಾಗ ಅವ್ರ ನಿರೀಕ್ಷೆ ಬೇರೆ ಇತ್ತು. ಯಾವ್ದೋ ಶಂಕರಾಚಾರ್ಯ ಅವರಲ್ಲಿ ಹೋದ್ರು, ಇದ್ ಮಾಡಿದ್ರು, ಈ ಪುಸ್ತಕ ಬರೆದ್ರು, ಇದು ತುಂಬಾ ಚೆನ್ನಾಗಿದೆ ಅಂತ ಹೊಗಳ್ತಾರೆ ಅಂತ ನಾ ಹೊಗಳ್ ಸುಮ್ಮನೆ ಆಗೋದ್ರ ಕಡೆಗೆ ನಾನು ಗಮನ ಕೊಡ್ಲಿಲ್ಲ. ಹಾಗಾಗಿ ಆದರ್ಶದ ಗಮನ ಕೊಟ್ಟೆ. ಆದ್ರೆ ಅದು ಅಪರೂಪದ್ದಾದ್ರಿಂದ ಅವ್ರೇನೋ ಸಂತೋಷವಾಗಿ ಕೇಳಿದ್ರು, ಅದು ಬೇರೆ ಮಾತು. ಆದರ್ಶ ಅಂತಂದ್ರೆ ನಿರ್ಬಂಧ, ನಮ್ಮ ಸ್ವೇಚ್ಛಾಚಾರಕ್ಕೆ ನಿರ್ಬಂಧ. ಹೇಗೆ ಮನಸ್ಸಿಗೆ ನಿರ್ಬಂಧ ಹಾಕ್ಬೇಕೋ ಬುದ್ಧಿಗೂ ನಿರ್ಬಂಧ ಹಾಕ್ಬೇಕು. ನಾನು ಬುದ್ಧಿವಂತ ಅಂತ ಇನ್ನೊಬ್ಬರ ಹತ್ರ ತೋರಿಸ್ಕೊಳಕ್ ಹೋಗಿ ನಾನು ಅವರ ಸಂಬಂಧನೇ ಕಳ್ಕೊಳ್ಳೋ ಅಪಾಯ ಇದೆ. ಅನೇಕ ಸಾರಿ ಸಾಮೂಹಿಕವಾಗಿ ಆಲೋಚನೆ ಮಾಡ್ಬೇಕಾಗತ್ತೆ ಅನ್ನೋ ದೃಷ್ಟಿಯಿಂದ ಆದರ್ಶ ಅನ್ನೋದು ಒಂದು ಬಗೆಯ ನಿರ್ಬಂಧ, ನಾವು ಅಥವಾ ಬೇರೆಯವರು ಹಾಕುವಂಥದ್ದು ಅಂತ ನಾವು ಇಟ್ಕೋಬಹುದು. ಈಗ ಅದು ನಿರ್ಬಂಧ ಅನ್ನೋದಾದ್ರೆ ಆ ನಿರ್ಬಂಧ ಹೇಗೆ ಬರುತ್ತೆ ಅನ್ನೋವಂಥದ್ದು ಗಮನಿಸೋಣ. ನಮ್ಮ ಮೊದಲ ಸಂಗತಿಗೇನಪ್ಪಾ ಅಂತಂದ್ರೆ, ಮೊದಲ ನೋಟಕ್ಕೆ ನನಗೆ ಏನ್ ಅನ್ಸುತ್ತೋ ಹಾಗೆ ನಾನು ನಡ್ಕೊಳ್ಳೋ ಹಾಗಾಗತ್ತೆ. ಈಗ ಅಲ್ಲಿ ಯಾರೋ ಇಟ್ಟಿದ್ದಾರೆ ತಟ್ಟೆ ಸ್ವೀಟ್, ಅದು ಯಾರು ಇಟ್ಟಿದ್ದಾರೆ, ಯಾರಿಗಿಟ್ಟಿದ್ದಾರೆ ಏನು ಗೊತ್ತಿಲ್ಲ. ನಂಗೆ ಇಷ್ಟ ಆಗಿರೋ ಸ್ವೀಟ್ ಆದ್ರೆ ನಾನು ತೆಗೆದು ಬಾಯಿಗೆ ಹಾಕೊಳ್ಳೋ ಹಾಗಾಗತ್ತೆ. ಇದು ಮೊದಲನೆಯ ಅನಿಸಿಕೆ. ಆದರೆ ಆ ಮೊದಲನೆಯ ಅನಿಸಿಕೆನ ಬೆನ್ನು ಹತ್ತೇನೆ ತಗೋಬೇಡ, ಮೊದಲು ಯಾರಿಗೆ ಅಂತ ಖಾತರಿ ಮಾಡ್ಕೋ, ಅದು ಇನ್ಯಾರಿಗಾರಿಗೂ ಇಟ್ಟಿದ್ ನೀನು ತಗೊಂಡು ಅವ್ರು ಇನ್ ಬೇರೆಯವ್ರಿಗೆ ತೊಂದರೆ ಆಯಿತು ಅನ್ನೋಂಥ ವಿವೇಕ ಬರುತ್ತಲ್ಲ, ಆ ವಿವೇಕದಿಂದ ಒಂದು ತಗೊಳ್ಳೋದು ಬೇಡ ಅಂತನ್ನುವಂಥ ಒಂದು ನಿರ್ಬಂಧ ಬಂತು. ಆದ್ದರಿಂದ ಒಂದು ಮೊದಲ ಪ್ರತಿಕ್ರಿಯೆ ವೈಯಕ್ತಿಕ ಹಂತದಲ್ಲೇ ಇರುತ್ತೆ ಅನ್ನೋದು ಗಮನಿಸಿದರೆ, ಆದರ್ಶ ಅನ್ನೋದು ಸಾರ್ವತ್ರಿಕ ಹಂತದಲ್ಲಿ ಮಾಡುವಂಥದ್ದು. ಅಂದ್ರೆ ನನ್ನ ಕ್ರಿಯೆಯ ಪರಿಣಾಮ ಯಾರ್ಯಾರ ಮೇಲಾಗುತ್ತೋ ಅವರೆಲ್ಲರನ್ನು ಬೆನಿಫಿಷಿಯರೀಸ್ ಅಥವಾ ಫಲಾನುಭವಿಗಳು ಅಂತ ಕರಿತೀವಲ್ಲ, ಫಲಾನುಭವಿಗಳಿಗೆ ಏನಾಗುತ್ತೆ ಅನ್ನುವಂಥ ಪ್ರಜ್ಞೆಯಿಂದ ಮಾಡುವ ಕೆಲಸ ಇದೆಯಲ್ಲ, ಅದು ಆದರ್ಶ. ಮೊದಲ ಹೊಳಹನ್ನ ಅದು ತಡೆ ಹಿಡಿಯುತ್ತೆ. ನೀನ್ ಮಾಡೋಕ್ ಮುಂಚೆ ಇನ್ನೊಂದ್ ಸ್ವಲ್ಪ ಯೋಚನೆ ಮಾಡು, ಬೇರೆಯವ್ರಿಗೂ ಏನಾಗುತ್ತೆ ಅನ್ನುವಂಥದ್ದು ಅನ್ನೋದು. ನೋಡಿ, ಒಬ್ಬ ಉರ್ದು ಕವಿ ಹೇಳ್ತಾನೆ, ನಿನ್ನ ಮಗುವಿಗೆ ಮುತ್ತು ಕೊಡುವಾಗ, ಬೆನ್ ತಟ್ಟುವಾಗ ಸುತ್ತ ಯಾರು ತಬ್ಲಿ ಮಕ್ಕಳಿಲ್ಲ ಅನ್ನೋದು ಖಾತರಿ ಮಾಡ್ಕೋ ಅಂತ ಹೇಳ್ತಾನೆ. ಇದು ನೋಡಿ ಆದರ್ಶ. ಯಾಕೆಂದ್ರೆ ನನ್ ಮಗು ಅವನ್ ಚೆನ್ನಾಗಿ ಮಾಡ್ಕೋತಿದ್ದಾನೆ, ನಾನು ಹೇಳ್ದಾಗ ಕೇಳ್ತಿದ್ದಾನೆ ಅಂತ ನನ್ನ ಮಗುಗೂ ನಾನು ಪ್ರೀತಿ ಜಾಸ್ತಿ ಆಯ್ತು ಅಂತ ಒಂದು ಮುತ್ತು ಕೊಡ್ಬೇಕಾದ್ರೆ ಇನ್ನೊಬ್ಬರನ್ನ ಯಾಕೆ ಪರಿಗಣಿಸ್ಬೇಕು ಅನ್ನೋದು ಮೊದಲ ಇಂಪ್ರೆಷನ್. ಆದ್ರೆ ನಿನ್ನ ಮಗು ಸಂತೋಷ ಪಡುವಾಗ ಇನ್ನೊಂದು ಮಗು ಕಣ್ಣಲ್ಲಿ ನೀರು ಬರಬಾರ್ದು ಅನ್ನೋದು ಆದರ್ಶ. ಹಾಗಾಗಿ ನಾನು ಅನ್ನುವ ಕ್ಷೇತ್ರವನ್ನ ನಾವು ಅನ್ನುವ ಕ್ಷೇತ್ರ ಮಾಡಿದಾಗ ಆದರ್ಶಗಳು ಉಂಟಾಗತ್ತೆ ಅಂತ ಹೇಳ್ಬೋದು. ಆದ್ರೆ ಧರ್ಮ ಅನ್ನೋದು ಹಾಗಲ್ಲ, ಅದು ಇನ್ನೂ ವ್ಯಾಪಕವಾದ್ದು. ಆದರ್ಶದಲ್ಲಿ ನಾವು ಆಗೋದಾದ್ರೆ ಧರ್ಮದಲ್ಲಿ ನಾನು ಇಡೀ ಜೀವಿಗೋಲುವೆ ಆಗ್ಬೇಕಾಗತ್ತೆ. ತುಂಬಾ ನಿಧಾನವಾಗಿ ಆಲೋಚನೆ ಮಾಡಬೇಕಾಗತ್ತೆ, ಅನೇಕ ದೃಷ್ಟಿಯಿಂದ ನೋಡ್ಬೇಕಾಗತ್ತೆ. ಆದ್ದರಿಂದ ಏಕದೃಷ್ಟಿಯ ಲೋಕಾನುಭವವನ್ನ ನಾನಾ ದೃಷ್ಟಿಯಿಂದ ನೋಡುವ ಒಂದು ಛಲ ಇದೆಯಲ್ಲ, ಆ ಛಲಕ್ಕೆ ಏನಂತ ಕರಿಬಹುದು ಅಂದ್ರೆ ಆದರ್ಶ ಅಂತ ಕರಿಬಹುದು. ಏಕದೃಷ್ಟಿ ಇದ್ದದ್ದು ನಾನಾ ದೃಷ್ಟಿಯಲ್ಲಿ ನೋಡುವಂತಹ ಸಂಗತಿ. ಅದರಿಂದ ಧರ್ಮನೂ ಒಂದು ರೀತಿಯಲ್ಲಿ ಆದರ್ಶವೇ. ಆದ್ರೆ ಧರ್ಮದ ವ್ಯಾಪ್ತಿ ಆದರ್ಶದ ವ್ಯಾಪ್ತಿಗಿಂತ ದೊಡ್ಡದು. ಅದಕ್ಕೆ ನಮ್ಮಲ್ಲಿ ಆದರ್ಶದ ಮಾತಾಡ್ತಿರ್ಲಿಲ್ಲ. ಇದು ನಿನ್ ಧರ್ಮವೇನೋ, ಈಗ ಮಾಡ್ಬೋದೇನೋ ನೀನು ಅಂತಲ್ಲೇ ನಾವು ಮಾತಾಡ್ತಾ ಇದ್ದದ್ದು.
ಈಚೆಗೆ ಆದರ್ಶ ಹೇಳೋದು ಪ್ರಾರಂಭ ಮಾಡಿದ್ದೀವಿ. ಯಾಕೆಂದ್ರೆ ಪಾಶ್ಚಿಮಾತ್ಯರಿಗೆ ಧರ್ಮ ಅನ್ನೋದು ಒಂದಿಲ್ಲ. ಎಲ್ಲರೂ ಎಲ್ಲ ಜೀವಿಗಳು ನನ್ನ ಹಾಗೆ ಅಂತ ಭಾವಿಸಬೇಕು ಅನ್ನೋಂತ ಒಂದು ಆದರ್ಶಕ್ಕೆ ಅಲ್ಲಿ ಗೊತ್ತಿಲ್ಲ ಅಲ್ಲಿ. ಹಾಗಾಗಿ ಅವರ ಆದರ್ಶ ಒಂದು ಆದರ್ಶ ಇನ್ನೂ ವಿಸ್ತಾರ ಮಾಡಿದ್ರೆ ಧರ್ಮ ಅನ್ನೋದು ಬರುತ್ತೆ. ಹಾಗಾಗಿ ಧರ್ಮ ಅನ್ನೋದು ಬಂತು. ಇರ್ಲಿ, ಈಗ ಆದರ್ಶ ಹೇಗೆ ಹುಟ್ಟುತ್ತೆ ಅನ್ನೋವಂಥದ್ದು ಉಗಮಕ್ಕೆ ಬರೋಣ. ಈಗ ಆದರ್ಶ ಹೇಗೆ ಹುಟ್ಟತ್ತಪ್ಪ ಅಂತಂದ್ರೆ, ನನ್ನ ಹೊಳಿಬಹುದು, ಹೀಗೆ ಮಾಡಿದ್ರೆ ಪರಿಣಾಮವಾಗಿ ಇನ್ನೊಬ್ಬರಿಗೆ ತೊಂದರೆ ಆದೀತು ಅಂತ. ಆಗ ನಾನು ಸುಮ್ಮನೆ ಆಗ್ತೀನಿ. ಈಗ ನಾನು ಸಿನಿಮಾದಲ್ಲಿ ವಿಷಲ್ ಹಾಕ್ಬೇಕು ಅಂತ ಆಸೆ ಆಗುತ್ತೆ, ಹಾಕೋರು ಹಾಕ್ತಾರೆ, ಹಾಕೋರು ಇದ್ದಾರೆ. ಆದ್ರೂ ನಾನು ಹಾಕಲ್ಲಪ್ಪ, ಯಾಕೆಂದ್ರೆ ಪಾಪ ಸಿನಿಮಾನ ಆಸೆಯಾಗಿ ನೋಡ್ತಿರೋರಿಗೆಲ್ಲ ತೊಂದರೆ ಮಾಡಬಾರ್ದು ಅನ್ನುವ ಆದರ್ಶ ಹೊರಗಡೆಯಿಂದ ಬಂದದ್ದಲ್ಲ. ಆದರ್ಶಕ್ಕೆ ವಿರುದ್ಧವಾದ ಹೊರಗಡೆ ನಡೀತಾ ಇದ್ರು ಕೂಡ ನಾನ್ ಮಾತ್ರ ಹೀಗೆ ನಡಿಬೇಕು ಅನ್ನುವ ಒಂದು ಶಿಸ್ತಿಗೆ ಒಳಪಡೋದಿದೆಯಲ್ಲ, ಆ ಶಿಸ್ತು ನಾನೇ ಕಂಡುಕೊಂಡಿದ್ದು ಶಿಸ್ತು, ನನಗೆ ಕಲ್ಪನೆಯಿಂದ ಸಿಕ್ಕಿದ್ದು. ಆದ್ದರಿಂದ ಪರಿಸರದ ಪರಿಕಲ್ಪನೆಯಿಂದ ನನ್ನ ಅಂತರಂಗದಲ್ಲಿ ಆದರ್ಶ ಮೂಡಬಹುದು. ಎರಡನೇದು, ಅನುಕರಣೆಯಿಂದನೂ ಆದರ್ಶ ಮೂಡಬಹುದು. ಯಾರೋ ಒಬ್ರು ಮಾಡ್ತಾರೆ, ಅವ್ರ ಮಾಡ್ತಿದ್ರೆ ಅದೇನೋ ಚೆನ್ನಾಗಿರುತ್ತೆ, ಮನೆ ಮುಂದೆ ರಂಗೋಲಿ ಇಡ್ತಾರಲ್ಲ, ನಾನು ಒಂಥರ ಇಡ್ತಿದ್ದೆ, ಅವ್ರು ಇನ್ನೊಂದ್ ಥರ ಇಡ್ತಾರೆ, ಆ ಥರ ಇಟ್ಟು ಇನ್ನೂ ಚೆನ್ನಾಗಿರುತ್ತಲ್ಲ ಅಂತ ನಾನು ಅನುಕರಣೆ ಒಂದು ಇಷ್ಟವಾದದ್ದನ್ನ, ಕೆಲಸವನ್ನ, ಇಷ್ಟವಾದ ವಸ್ತುವನ್ನ ನಾನು ಅವ್ರ ಮೇಲೆ ಯಾವ್ದೋ ಚೆನ್ನಾಗಿದೆ ನಾನು ಕೊಂಡ್ಕೊಂಡು ಇಟ್ಕೊಳ್ಳೋ ಹಾಗೆ ಆದರ್ಶಗಳನ್ನು ಕೂಡ ಅನೇಕ ವೇಳೆ ನಾವು ಒಬ್ರು ನೋಡಿ ಅನುಕರಣೆ ಮಾಡ್ತೀವಿ. ನೀವು ಪುಸ್ತಕ ಓದ್ತಿದ್ದನ್ನ ನೋಡಿ ನಾನು ಇನ್ಮೇಲೆ ಮನೆಯಲ್ಲಿ ಎಷ್ಟೇ ಗದ್ದಲ ಆದ್ರೂ ಪುಸ್ತಕ ಓದ್ಬೇಕು ಅಂತ ತೀರ್ಮಾನ ಮಾಡಿದೀನಿ ಅಂತ ನಂಗೆ ಯಾರೋ ಒಬ್ರು ರೈಲ್ವೆ ನಿಲ್ದಾಣದಲ್ಲಿ ಹೇಳಿದ್ರು. ಯಾಕೆಂದ್ರೆ ನಾನು ರೈಲ್ವೆ ನಿಲ್ದಾಣದಲ್ಲಿ ಓದ್ತಾ ಕೂತಿದ್ದೆ. ಅವಾಗ ಈಗ ಇಷ್ಟು ಗದ್ದಲದಲ್ಲಿ ಓದಕ್ ಸಾಧ್ಯ ಅಂತ ನಿಮ್ಮನ್ನ ನೋಡಿದ್ಮೇಲೆ ನಂಗೆ ಗೊತ್ತಾದ್ದು, ನಾನು ಇನ್ಮೇಲೆ ಮನೆಗೆ ಹೋಗಿ ಎಲ್ಲರನ್ನು ಗಲಾಟೆ ಮಾಡ್ಬೇಡಿ, ನಾವು ಓದ್ಕೋಬೇಕು ಅಂತ ನಾನೇ ಗಲಾಟೆ ಮಾಡ್ತಿದ್ದೆ, ಅದ್ ನಿಲ್ಲಿಸ್ಬಿಡ್ತೀನಿ, ಯಾರು ಏನಾದ್ರು ಗಲಾಟೆ ಮಾಡ್ಕೊಳ್ಳಿ, ನಾನು ಓದ್ತೀನಿ ಅಂತ ಯಾರೋ ಒಬ್ರು ಹೇಳಿದ್ರು. ಸೊ ಅದರಿಂದ ಅನಿಸಿಕೆಯಾಗಿ ಕಾಣಿಸ್ಕೋಬಹುದು ಆದರ್ಶ, ಅನುಕರಣೆಯಾಗಿ ಕಾಣಿಸ್ಕೋಬಹುದು. ಇನ್ ಕೆಲವು ಸರಿ ಒಂದ್ ಕೆಲಸ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳೋಣ, ಅದನ್ನ ಬೇರೆ ತರ ಮಾಡ್ಬಿಟ್ರೆ ತುಂಬಾ ಅನುಕೂಲ ಆಗತ್ತೆ ಅಂತ ನಂಗೆ ಗೊತ್ತಾಗುತ್ತೆ. ಅವಾಗ ನಾನು ಬೇರೆ ತರ ಮಾಡೋದಕ್ಕೆ ಹೋಗ್ತೀನಿ. ಹೇಗೆ ಕೆಲಸವನ್ನ ನಾನು ಯಾವುದು ಸುಲಭವಾಗಿ ಸುಗಮವಾಗಿ ಮಾಡೋಕ್ ಸಾಧ್ಯವೋ ಅದನ್ನ ಹೇಗೆ ಅನುಸರಿಸ್ತೀನೋ, ಹಾಗೆ ನನ್ನ ವರ್ತನೆಯನ್ನ ಹೀಗೆ ನಾನು ವರ್ತಿಸಿದ್ರೆ ಬೇರೆಯವ್ರಿಗೆಲ್ಲ ಏನು ತೊಂದರೆ ಆಗಲ್ಲ ಅನ್ನುವ ದೃಷ್ಟಿಯಿಂದ, ಅನುಕೂಲದ ದೃಷ್ಟಿಯಿಂದಲೂ ಕೂಡ ಆದರ್ಶಗಳು ಬರಬಹುದು. ಅಥವಾ ಬಾಹ್ಯ ನಿಯಮಾವಳಿಗಳ ಹಾಗೆ ಕಚೇರಿಗಳಲ್ಲಿ ಅವ್ರಿಗೆ ಬರುತ್ತೆ ಆದರ್ಶ ಅಂತ ಕಾಯ್ತಾ ಕೂತಿರಕ್ಕಾಗಲ್ಲ. ಕಚೇರಿ ಯಾವುದೇ ಕಾರಣಕ್ಕೆ ಆ ಶಿಸ್ತನ್ನ ಪಾಲಿಸ್ಲೇಬೇಕು. ಅವಾಗ ಏನ್ ಮಾಡ್ತಾರೆ, ಎಕ್ಸ್ಪ್ಲಿಸಿಟ್ ಆಗಿ ಅಂದ್ರೆ ವ್ಯಕ್ತವಾಗಿ ನಿಯಮಗಳನ್ನ ಮಾಡ್ತಾರೆ. ಆ ನಿಯಮಗಳನ್ನ ನಾವು ಪಾಲಿಸ್ಬೇಕಾಗುತ್ತೆ. ಆ ನಿಯಮಗಳು ಅಲ್ದಲೇನೆ ಕೆಲವೊಂದು ಶಿಸ್ತುಗಳು ನೋಡ್ರಿ, ಸಕಾಲಕ್ಕೆ ಕಚೇರಿಗೆ ಬರ್ಬೇಕು, ಬರ್ದೇ ಇದ್ರೆ ಶಿಕ್ಷೆ ಕೊಡ್ತೀವಿ ಅಂತ ಈ ಬೆದರಿಕೆಯ ಮೂಲಕ ಮತ್ತು ನಿರ್ಬಂಧದ ಮೂಲಕ ಕೂಡ ಆದರ್ಶಗಳನ್ನ ಜಾರಿ ತರೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ಆ ಆದರ್ಶಗಳು ನಮಗೂ ಬಂದಿರ್ಬೋದು. ಒಂದಷ್ಟು ದಿವಸ ನಾವು ಸಕಾಲಕ್ಕೆ ಕಚೇರಿಗೆ ಹೋದ್ರೆ ಆಮೇಲೆ ನಮ್ಗೆ ತಡವಾಗಿ ಹೋಗಕ್ ಮನಸ್ಸೇ ಆಗಲ್ಲ. ಅದಕ್ಕೆ ವಿರುದ್ಧವೂ ನಿಜ, ಸಕಾಲಕ್ಕೆ ಹೋಗದೆ ಇದ್ರೆ ಆಮೇಲೆ ಸಕಾಲಕ್ಕೆ ಹೋಗ್ಬೇಕು ಅಂತಲೇ ಅನ್ಸೋದಿಲ್ಲ. ಇದು ಕ್ವಶನ್ ಆಫ್ ಹ್ಯಾಬಿಟ್. ಆದ್ದರಿಂದ ಆದರ್ಶ ಅನ್ನೋದು ಪ್ರಜ್ಞೆಗೆ ಬಂದ್ರೆ ಸಾಲದು, ಪ್ರತಿಕ್ರಿಯೆಯಾಗಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಇಟ್ ಶುಡ್ ಬಿಕಮ್ ಎ ವೇ ಆಫ್ ಲೈಫ್. ಅಂದ್ರೆ ಒಂದು ಜೀವನ ಕ್ರಮ ಆಗ್ಬೇಕು. ಅದಕ್ಕೆ ಹಾಗಾಗ್ಬೇಕಾದ್ರೆ ಪದೇ ಪದೇ ಅದನ್ನ ಮಾಡ್ಬೇಕು. ಪದೇ ಪದೇ ಮಾಡ್ಬೇಕಾದ್ರೆ ಅದಕ್ಕೊಂದು ಹಠ ಬೇಕು. ಹಠ ಬಂದ್ರೆ ತಾನೇ ಅದು ಚಟ ಆಗೋದು. ಹಠ ಮೊದಲು ಆದರ್ಶ ನನ್ನ ಮನಸ್ಸಿಗೆ ಹೊಳೆಯುತ್ತೆ, ಒಂದು ಐಡಿಯಾ ಹೊಳೆಯುತ್ತೆ, ಆಮೇಲೆ ಅದು ಹಠ ಆಗುತ್ತೆ, ಆಮೇಲೆ ಅದು ಚಟ ಆಗುತ್ತೆ. ಅವಾಗ ನಾನು ಬೇಡ ಆದರ್ಶ ಬೇಡ ಅಂದ್ರೂ ಕೂಡ ಆದರ್ಶ ಬಿಟ್ಟು ಹೋಗೋದಿಲ್ಲ ನಮ್ಮನ್ನ. ಅದಕ್ಕೆ ನಮ್ಮ ತಂದೆನ ಯಾರೋ ನಮ್ಮ ತಂದೆಯ ಸ್ನೇಹಿತರು ಬಂದ್ರು, ಏನಪ್ಪ ನಿನ್ ಮಕ್ಕಳಿಗೆ ಇಷ್ಟೊಂದು ನಿರ್ಬಂಧ ಹೇರ್ತೀಯ ನೀನು, ಪ್ರತಿ ಕೂತ್ಕೊಂಡ್ರು ನೆಟ್ಟಗೆ ಕೂತ್ಕೊಂಡವ್ರು ನಮ್ಮಪ್ಪ. ಏನಕ್ಕ ಅವ್ರು ಕಾಫಿ ಕುಡಿದ್ರು ಕೊಟ್ರೆ ಆ ತಕ್ಷಣನೇ ತೊಳೆದಿಡ್ಬೇಕು ಪಾತ್ರೆ, ಆಮೇಲೆ ಹೋಗೋ ಹೋಗಿಲ್ಲ. ಸೊ ಅದಕ್ಕೆ ಯಾರೋ ಹೇಳಿದ್ರು, ಏನ್ ಗೋಳಿಕೋತಿಯಪ್ಪ ನೀನು ನಿನ್ ಮಕ್ಕಳನ್ನ ಅಂತ. ಅದಕ್ಕೆ ನಮ್ಮಪ್ಪ ಏನ್ ಹೇಳಿದ್ರು ಅಂದ್ರೆ ನಂಗೆ ತುಂಬಾ ಅದು ಆಶ್ಚರ್ಯ ಅನ್ನೋದ್ ರೀತಿಯಲ್ಲಿ ಹೇಳಿದ್ರು ಅವರು.
ಕೆಲವು ವರ್ಷಗಳ ತನಕ ನಾನು ನಿರ್ಬಂಧ ಹಾಕ್ತೀನಿ ಅಷ್ಟೇ. ಆಮೇಲೆ ಅದು ತಾನಾಗೇನೆ ರಿಫ್ಲೆಕ್ಸ್ ಆಕ್ಷನ್ ಆಗ್ಬಿಟ್ಟು ಪರಾವರ್ತಿತ ಪ್ರತಿಕ್ರಿಯೆ ಆಗ್ಬಿಟ್ಟು ಅದು ಮುಂದುವರಿಯುತ್ತೆ. ಆದ್ದರಿಂದ ಆದರ್ಶದ ಉಗಮ ಸುಲಭ, ಉಳಿಸ್ಕೊಳ್ಳೋದು ಕಷ್ಟ. ಉಗಮ ಆದದ್ದನ್ನ ಉಳಿಸ್ಕೋಬೇಕಾದ್ರೆ ಒಂದೇ ದಾರಿ ಇರೋದು, ಏನಪ್ಪಾ ಅಂದ್ರೆ ಅದನ್ನ ಯಾಂತ್ರಿಕವಾಗಿ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ದಲೆ ಮಾಡ್ತಾ ಹೋಗೋದು. ಹಾಗೆ ಮಾಡದೆ ಹೋದ್ರೆ, ನಾ ಬೆಳಗಿನ ಜಾವ ಹೇಳ್ತೀನಿ ಅಥವಾ ಯೋಗ ಮಾಡ್ತೀನಿ ಅಂತ ಮಾಡಿದವರು ಒಂದ್ ಸ್ವಲ್ಪ ದಿವಸ ಯೋಗ ಮಾಡಿದ್ಮೇಲೆ ಬೇಜಾರು ಬಂದ್ಬಿಡುತ್ತೆ, ಆಮೇಲೆ ಬಿಟ್ಬಿಡ್ತಾರೆ. ಅವಾಗ ಕಲಿಯೋಕೆ ಎಷ್ಟೋ ದಿವಸ ಬೇಕಾಗಿದೆ ಅಲ್ಲ, ಬಿಡೋಕೆ ಎಷ್ಟು ದಿವಸ ಬೇಕಾಗೇ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ನಲ್ಲ, ಒಬ್ಬ ಹೇಳಿದಾನೆ ಅಂತ, ಇಟ್ ಈಸ್ ವೆರಿ ಈಸಿ ಟು ಗಿವ್ ಅಪ್ ಸ್ಮೋಕಿಂಗ್, ಐ ಹ್ಯಾವ್ ಗಿವನ್ ಅಪ್ ಸೋ ಮೆನಿ ಟೈಮ್ಸ್ ಅಂತ. ಅಂದ್ರೆ ಏನಾಯ್ತು, ಅವನಿಗೆ ಧೂಮಪಾನ ಮಾಡಬಾರ್ದು ಅಂತ ಗೊತ್ತಿದೆ, ಒಂದ್ಸರಿ ಆದರ್ಶ ಪಾಲಿಸಿದಾನೆ, ಆದ್ರೆ ಇನ್ನೊಂದು ಸ್ವಲ್ಪ ದಿವಸ ಅದಕ್ಕೆ ಮರ್ತೋಗುತ್ತೆ. ಅದರಿಂದ ನನ್ನ ಪ್ರಕಾರ ಆದರ್ಶವನ್ನು ಕಂಡುಕೊಳ್ಳುವುದಕ್ಕಿಂತ ಅದು ಉಗಮ ಆಗೋದಕ್ಕಿಂತ ಉಳಿಸಿಕೊಳ್ಳುವುದು ಅತ್ಯಂತ ಕಷ್ಟದ ಸಂಗತಿ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಹೀಗಾಗಿ ಭಗವದ್ಗೀತೆಯ ಮೇಲೆ ಹೇಳಿದ್ದಾರೆ ಅಥವಾ ನಮ್ಮ ಹಿರಿಯರು ಹೇಳಿದ್ದಾರೆ ಅಂತ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅನುಸರಿಸೋಕೆ ಹೋಗ್ತೀವಿ, ಆದ್ರೆ ನಮ್ಮ ದೌರ್ಬಲ್ಯಗಳು ಬಿಡ್ಬೇಕಲ್ಲ. ಆದ್ದರಿಂದ ಒಂದು ರೀತಿಯಲ್ಲಿ ಆದರ್ಶ ಅನ್ನೋದು ದೌರ್ಬಲ್ಯಗಳ ವಿರುದ್ಧ ಸಾಧಿಸಿದ ವಿಜಯ. ನಾನು ಬೇರೆಯವ್ರ ಜೊತೆಲೆಲ್ಲ ಹೋರಾಡ್ತೀನಿ, ನನ್ನ ದೌರ್ಬಲ್ಯದ ಜೊತೆ ನಾನು ಹೋರಾಡೋದಿಲ್ಲ. ಹೋರಾಡಿದ್ರೆ ನಾನು ಆದರ್ಶ ಪುರುಷ ಗ್ಯಾರಂಟಿ ಆಗ್ತೀನಿ. ನನ್ನ ದೌರ್ಬಲ್ಯ ಏನು ಅಂತಲೂ ನಾನು ನೋಡಕ್ ಹೋಗಲ್ಲ, ಬೇರೆಯವ್ರ ಬೈಯೋರ್ಗ ನನ್ನ ಕಡೆ ನಂಗೆ ನೋಡಕ್ಕೆಲ್ಲಿ ಬಿಡುವಿದೆ. ಹೀಗಾಗಿ ಆದರ್ಶ ಅನ್ನುವಂಥದ್ದು ತನ್ನ ವಿರುದ್ಧವೇ ತಾನು ಏಳುವ ಬಂಡಾಯ ಅಂತ ಕರಿಬಹುದು. ತನ್ನ ವಿರುದ್ಧವೇ ತಾನು ಬಂಡಾಯ ಹೇಳುವಂತ ವ್ಯಕ್ತಿ ಇದಾನಲ್ಲ, ಅವನಿಗೆ ಆದರ್ಶ ಇರುತ್ತೆ ಹೊರತು ಇಲ್ಲದೆ ಹೋದ್ರೆ ಇರೋದಿಲ್ಲ. ತಾತ್ಕಾಲಿಕವಾಗಿ ಬಂದು ಹೊರಟು ಹೋಗುವಂತ ಗುಣ ಇರುತ್ತೆ ಅನ್ನುವಂಥದ್ದನ್ನ ಗಮನಿಸಬೇಕು. ಇಲ್ಲಿ ಇನ್ನೊಂದು ಅಂಶಕ್ಕೆ ಬರೋಣ. ಆದರ್ಶ ಪ್ರಾಣಿಗಳಿಗಿದೆಯೇ, ಸಸ್ಯಕ್ಕಿದೆಯೇ, ನಿರ್ಜೀವ ವಸ್ತುಗಳಿದೆಯೇ? ಯಾವುದಕ್ಕೂ ಇಲ್ಲ, ಮನುಷ್ಯನಿಗೆ ಮಾತ್ರ ಇದೆ. ಇದು ಒಂದು ತುಂಬಾ ಗಂಭೀರವಾದಂತ ಸಂಗತಿ. ನಿರ್ಜೀವ ವಸ್ತುಗಳಿಗೆ ಅವುಗಳಿಗೆ ಗುಣ ಇದೆ. ನಾನು ಆಗ್ಲೇ ಹೇಳಿದ್ನಲ್ಲ, ಹರಿಯುವ ಗುಣ ಮತ್ತೆ ಒಂದು ಆಕಾರವನ್ನು ಉಳಿಸಿಕೊಳ್ಳುವ ಗುಣ ಘನಕ್ಕಿದೆ. ಬೆಳಕಿಗೆ ಬೆಂಕಿಗೆ ತನ್ನದೇ ಆದಂತ ಸುಡುವ ಗುಣ ಇದೆ, ಬೆಳಕನ್ನು ಹರಡುವ ಗುಣ ಇದೆ, ಉಷ್ಣ ಹರಡುವ ಗುಣಗಳಿವೆ. ಆದರ್ಶ ಇಲ್ಲ. ಯಾಕೆಂದ್ರೆ ಆ ಗುಣ ಬಿಟ್ಟು ಅದಕ್ಕೆ ಏನು ಮಾಡ್ಬೇಕಿಲ್ಲ, ಅದು ಆಲೋಚನೆಯನ್ನು ಮಾಡಲ್ಲ, ಪ್ರಜ್ಞೆಯನ್ನು ಮಾಡಲ್ಲ, ಅದಕ್ಕಿಲ್ಲ. ಸಸ್ಯಗಳಿಗಿದೆಯೋ ಆದರ್ಶ ಅಂತಂದ್ರೆ ಖಂಡಿತವಾಗಿಯೂ ಇಲ್ಲ. ಆದ್ರೆ ಸಸ್ಯಗಳ ಬದುಕಿನಿಂದ ನಾವು ಆದರ್ಶನ ಕಂಡ್ಕೊಳ್ಬಹುದು, ಅದು ಬೇರೆ ಮಾತು. ಸಸ್ಯಗಳಿಗೆ ಆದರ್ಶ ಇಲ್ಲ. ಯಾಕೆ? ಅದು ಏನ್ ಮಾಡುತ್ತೆ? ಪಕ್ಕದ ಗಿಡ ನೋಡಿ ಅದಕ್ಕಿಂತ ನಾ ಜಾಸ್ತಿ ಹೂ ಬಿಡ್ಬೇಕು ಅಂತ ಸ್ಪರ್ಧೆ ಹೋಗುದಿಲ್ಲ. ಸಸ್ಯಗಳು ತನಗೇನ್ ಸಾಮರ್ಥ್ಯ ಇದೆಯೋ, ಹೂವು ಗಿಡದಲ್ಲಿ ಗಿಡ ಹೂವನ್ನು ಅರಳಿಸಿತು ಅನ್ನೋಕ್ಕಿನ್ನ ಗಿಡ ತನ್ನ ಲಕ್ಷಣವನ್ನು ಪ್ರದರ್ಶಿಸ್ತು ಅಷ್ಟೇ. ಅದು ಅರಳಿಸುವ ಸಲುವಾಗಿ ಏನು ಮಾಡಲಿಲ್ಲ, ಅದು ಅಥವಾ ದುಂಬಿನ ಕರೆಯೋ ಸಲುವಾಗಿ ಮಾಡಲಿಲ್ಲ. ಹಾಗಾಗಿ ತನ್ನ ಬಗ್ಗೆ ಪ್ರಜ್ಞೆ ಇಲ್ಲ. ಅದಕ್ಕೆ ಪ್ರಜ್ಞಾಪೂರ್ವಕವಾಗಿ ಮೊಗ್ಗು, ಹೂವು, ಹಣ್ಣು, ಕಾಯಿ ಆಗೋದಿಲ್ಲ ಗಿಡದಲ್ಲಿ, ತಂತಾನೇ ಆಗುತ್ತೆ. ಅದರಿಂದ ಪ್ರಕೃತಿಯ ಸ್ವಾತಂತ್ರ್ಯನೇ ಕೊಟ್ಟಿಲ್ಲ. ಆದರೆ ನಿರ್ಜೀವ ವಸ್ತುವಿಗಿನ್ನ ಒಂದು ರೀತಿಯಲ್ಲಿ ಸಜೀವ ವಸ್ತುವಿಗೆ ಪ್ರಜ್ಞೆ ಇದೆ ಅಥವಾ ಪ್ರತಿಸ್ಪಂದನೆ ಇದೆ. ಪ್ರಜ್ಞೆ ಅನ್ನೋಕ್ಕಿಂತ ಅದನ್ನ ಪ್ರತಿಸ್ಪಂದನೆ ಅಂತ. ಒಣಗೋಗಿರುತ್ತೆ ಹುಲ್ಲು, ಮಳೆ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ, ಮಳೆ ಬರ್ತಿದ್ದ ಹಾಗೇನೆ ಅದು ಚಿಗುರೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಪ್ರತಿಸ್ಪಂದನೆಯಾಗಿ ಶುರುವಾಗುತ್ತೆ ನಮ್ಮ ಪ್ರಜ್ಞೆ ಅನ್ನುವಂಥದ್ದು. ಇನ್ನು ಪ್ರಾಣಿಗಳಿಗೆ ಬಂದ್ರೆ, ಪ್ರಾಣಿಗಳಿಗೆ ಏನಿದೆ ಅಂದ್ರೆ ಸ್ವಯಂ ಪ್ರಜ್ಞೆ ಇದೆ, ಪರಿಸರದ ಪ್ರಜ್ಞೆ ಅಷ್ಟಾಗಿ ಇಲ್ಲ. ಈಗ ಒಂದು ನಾಯಿ ನಾವು ಸಾಕಿದ್ರೆ ಅದು ಯಜಮಾನನ ಬಗ್ಗೆ ಮಾತ್ರ ಗೊತ್ತದು, ಬೇರೆ ಜನಗಳ ಬಗ್ಗೆ ತಿಳ್ಕೊಳಕ್ ಹೋಗುದಿಲ್ಲ. ನಕ್ಷತ್ರ ಯಾಕೆ ಅಲ್ಲಿದೆ ಅಂತ ತಿಳ್ಕೊಳಕ್ ಹೋಗುದಿಲ್ಲ. ಹಾಗಾಗಿ ಪ್ರತಿಸ್ಪಂದನೆ ಪ್ರಾಣಿಗಳಲ್ಲಿ ಪ್ರಜ್ಞೆಯಾಗಿದೆ. ಆ ಪ್ರಜ್ಞೆಯಲ್ಲಿ ಸ್ವಯಂ ಪ್ರಜ್ಞೆ, ಪರಿಸರ ಪ್ರಜ್ಞೆ ಎರಡೂ ಸೀಮಿತವಾಗಿದೆ. ಹಸು ಹುಲ್ ತಿಂತಿರುತ್ತೆ, ನಾಳೆಗೆ ಏನು ಅಂತ ಯೋಚನೆ ಮಾಡೋದಿಲ್ಲ. ಅದು ಇಲ್ಲದೆ ಇದ್ರೆ ಉಪವಾಸ ಸಾಯಿತಷ್ಟೇ. ಅದು ನಮ್ಮ ಕೂಗಲ್ಲ, ಕಿರ್ಚಲ್ಲ, ಏನೂ ಮಾಡೋದಿಲ್ಲ.
ಆದರೆ ಅದಕ್ಕೆ ಸ್ವಯಂ ಪ್ರಜ್ಞೆ ಇಲ್ಲ, ಸೀಮಿತವಾಗಿದೆ. ಪರಿಸರ ಪ್ರಜ್ಞೆಯು ಸೀಮಿತವಾಗಿದೆ. ಆದರೆ ಮಾನವನಿಗೆ ತಾಪತ್ರಯ ಇರೋದೇ ಇಲ್ಲಿ. ಅವನಿಗೆ ಸ್ವಯಂ ಪ್ರಜ್ಞೆ ವಿಶೇಷವಾಗಿದೆ, ಪರಿಸರದ ಪ್ರಜ್ಞೆ ವಿಶೇಷವಾಗಿದೆ. ಗತಕಾಲದ್ದನ್ನ ನೆನಪಿಸಿಕೊಂಡು ಮತ್ತೆ ವಿಶ್ಲೇಷಣೆ ಮಾಡೋ ಗುಣ ಇದೆ. ಬರಬಹುದಾದದ್ದನ್ನ ಕಲ್ಪಿಸಿಕೊಂಡು ಗೋಜಲು ಮಾಡಿಕೊಳ್ಳುವಂತ ಗುಣ ಇದೆ. ಆದ್ದರಿಂದ ಸಾಮರ್ಥ್ಯ ಮಾನವನದು ಜಾಸ್ತಿ. ಸೈಕಲ್ಗೆ ಗೇರ್ ಬೇಕಾಗಿಲ್ಲ, ಬ್ರೇಕ್ ಅಂದ್ರೆ ಏನು, ಸುಮ್ಮನೆ ಕೈಲಿ ಹೀಗೆ ಹಿಡ್ಕೊಳ್ಳೋದು ಅಷ್ಟೇ. ಆದ್ರೆ ವಾಹನಕ್ಕೆ ಹಾಗಲ್ಲ. ಯಾಕೆಂದ್ರೆ ವಾಹನ ವೇಗವಾಗಿ ಸಾಗಿದಷ್ಟು ಬ್ರೇಕು ಕೂಡ ಬಲವಾಗಿರ್ಬೇಕಾಗುತ್ತೆ. ಯಾಕೆಂದ್ರೆ ಅಷ್ಟು ವೇಗವನ್ನು ನಿಯಂತ್ರಣ ಮಾಡಬೇಕಲ್ಲ. ಹಾಗಾಗಿ ಮನುಷ್ಯ ಸ್ವಯಂ ಪ್ರಜ್ಞೆ ಜಾಸ್ತಿ ಇರೋದ್ರಿಂದ ಅತಿಯಾಗಿ ಅವನು ತನ್ನ ಅಗತ್ಯಕ್ಕೂ ಮೀರಿ ಆಲೋಚನೆ ಮಾಡೋದ್ರಿಂದ ಅವನಿಗೆ ಆದರ್ಶದ ಅಗತ್ಯ ಬೀಳುತ್ತೆ ಹೊರತು ಆ ಪ್ರಾಣಿಗಳಿಗೆ ಅದಕ್ಕೆ ಬೀಳಲ್ಲ. ಆ ದೃಷ್ಟಿಯಿಂದ ನೀನು ಪ್ರಪಂಚನೆಲ್ಲ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟು ಇಷ್ಟೊಂದು ವೈವಿಧ್ಯ ಇದೆ, ನಂಗೆ ಅದು ಬೇಕು, ಇದು ಬೇಡ, ಇದು ಇರ್ಕೂಡ್ದು, ಹೀಗೆ ಎಲ್ಲ ಆಲೋಚನೆಗಳು ಮಾಡ್ತಾ ಇದೆಯಲ್ಲಪ್ಪ ಮನುಷ್ಯ, ಅದಕ್ಕೋಸ್ಕರ ನಿನಗೊಂದು ಕಡಿವಾಣ ಜಾಸ್ತಿ ಬೇಕು ಅನ್ನುವ ದೃಷ್ಟಿಯಿಂದ ಆದರ್ಶದ ಅನಿವಾರ್ಯತೆ ಅಲ್ಲದೆ ಆದರ್ಶದ ಹೆಚ್ಚಳ ಕೂಡ ಯಾರಿಗಿರ್ಬೇಕಾಗತ್ತೆ, ಮನುಷ್ಯನಿಗೆ ಬೇಕಾಗಿದೆ ಅನ್ನುವಂಥದ್ದು. ಕೊನೆಗೆ ಎಲ್ಲಿವರೆಗೆ ಅಂದ್ರೆ ನೀನು ಆ ಗಿಡ ನೋಡಾರು ಕಲ್ತ್ಕೋ. ಗಿಡ ಏನ್ ಮಾಡುತ್ತೆ, ಎಲ್ಲಿ ನೀರು ಸಿಗುತ್ತೋ ಹೀರ್ಕೊಳ್ಳುತ್ತೆ, ತನ್ನ ಕೈಲಿ ಏನಾಗುತ್ತೋ ಅದು ಮಾಡುತ್ತೆ. ಅಂದ್ರೆ ಅದು ತಾನು ಮಾಡಬೇಕಾದ ಕ್ರಿಯೆಯ ಬಗ್ಗೆ ಆಲೋಚನೆ ಮಾಡುತ್ತೆ. ಮನುಷ್ಯ ತಾನು ಮಾಡಬೇಕಾದ ಕ್ರಿಯೆಗಿಂತ ಹೆಚ್ಚು ಆಲೋಚನೆ ಮಾಡೋದು ಬೇರೆಯವ್ರು ಹೇಗೆ ಮಾಡ್ತಾರೆ ಅನ್ನೋದ್ರ ಮೇಲೆ, ಬೇರೆಯವ್ರ ಸರಿ ತಪ್ಪುಗಳ ಮೇಲೆ. ಹೀಗಾಗಿ ನಮ್ಮ ಸಾಮರ್ಥ್ಯ, ನಮ್ಮ ಜಾಣತನವೇ ನಮ್ಮ ಶತ್ರುವಾಗಿದೆ. ಅದಕ್ಕೆ ಹೇಳ್ತಾರಲ್ಲ, ಸ್ಟ್ರೆಂತ್ ಈಸ್ ವೀಕ್ನೆಸ್. ಪ್ರಾಬಲ್ಯವೇ ಒಂದು ದೌರ್ಬಲ್ಯ ಆಗ್ಬಿಡುತ್ತೆ. ಈ ಪ್ರಾಬಲ್ಯ ಮನುಷ್ಯನಿಗೆ ಇರುವಂತಹ ತಾಕತ್ತಿನ ಪ್ರಾಬಲ್ಯ ಇರೋದ್ರಿಂದ ಬ್ರೇಕು ಜಾಸ್ತಿ ಬೇಕಾಗುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಆದ್ದರಿಂದ ಆದರ್ಶವನ್ನ ನಾವು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅದು ನನ್ನ ಕೈ ನಾನೇ ಕಟ್ ಹಾಕೊಂಡ ಹಾಗೆ, ನನ್ನ ಕೈ ನಾನು ಕಟ್ ಹಾಕೊಳ್ಳೋಕೆ ಯಾರು ಇಷ್ಟಪಡ್ತಾರೆ ಅಂತ. ಆದ್ರೆ ಆ ಕಟ್ ಹಾಕೊಳ್ಳೋದ್ರಿಂದ ಸಮಾಜ ಉಳಿಯೋದಿಲ್ಲ, ನಿಸರ್ಗ ಉಳಿಯೋದಿಲ್ಲ ಅನ್ನೋಂಥ ಪ್ರಜ್ಞೆ ಬರೋವರೆಗೂ ಮನುಷ್ಯ ಕಟ್ ಹಾಕೊಳ್ಳೋಕೆ ಇಷ್ಟಪಡೋದಿಲ್ಲ. ಈಗ ನಮ್ಗೆ ಅನೇಕರಿಗೆ ಗೊತ್ತಾಗಿದೆ ನಿಸರ್ಗದ ಸಂಪನ್ಮೂಲ ಮಿತವಾದದ್ದು. ಅದನ್ನ ನಾನು ದುಂದುಗಾರಿಕೆ ಮಾಡಿದ್ರೆ ನಮ್ಮ ಮಕ್ಕಳ ಕಾಲಕ್ಕೆ ಏನೂ ಇರೋದಿಲ್ಲ. ನಾನ್ ಬದುಕೋದು ಅಷ್ಟೇ ಅಲ್ಲ, ನಮ್ಮ ಅಪ್ಪ ಅಮ್ಮ ಮಿತವ್ಯಯ ಮಾಡಿದ್ರಿಂದ ಮುಂದಿನ ತಲೆಮಾರಿಗೆ ಒಂದಿಷ್ಟು ಉಳಿದಿದೆ. ಇದೆಲ್ಲ ನಮಗೆ ಗೊತ್ತಿದೆ. ಅದಕ್ಕೆ ಆದರ್ಶವನ್ನ ಶಬ್ದವಾಗಿ ತಿಳಿಸುವುದು ಸುಲಭ, ಆಕರ್ಷಕವಾಗಿಯೂ ಹೇಳಬಹುದು. ಆದ್ರೆ ಸಮಸ್ಯೆ ಬರೋದು ಆದರ್ಶದಲ್ಲಿ ಅಂದ್ರೆ ಅದನ್ನ ಅಭ್ಯಾಸವಾಗಿಸೋದ್ರಲ್ಲಿ, ನಿರಂತರದ ಅಭ್ಯಾಸ ಆಗಿಸೋದ್ರಲ್ಲಿ ಇದು ತುಂಬಾ ಕಷ್ಟವಾಗಿರುವಂಥದ್ದು ಅನ್ನುವಂಥದ್ದು ಗಮನಿಸಬೇಕಾದ್ದು. ಆದರ್ಶ ನಾವು ರೂಪಿಸಿಕೊಂಡದ್ದು ಯಾರಿಗೆ, ಇದು ತುಂಬಾ ಮುಖ್ಯವಾದ್ದು. ಆದರ್ಶವನ್ನ ನಮಗೆ ನಾವು ರೂಪಿಸ್ಕೊಂಡ್ರೆ ಅದರಲ್ಲಿ ಏನೂ ಬಾಧೆ ಇಲ್ಲ. ಆದ್ರೆ ನಾವು ಯಾವಾಗ ನಡ್ಕೋತೀವೋ ಬೇರೆಯವರು ಹಾಗೆ ನಡ್ಕೊಳ್ಳಿ ಅಂತ ಆಸೆ ಆಗುತ್ತೆ. ಆಗ ಅವ್ರು ಹೇಳಕ್ ಹೋಗ್ತೀವಿ, ಆಗ ನೋಡಿ ತಿಕ್ಕಾಟ ಶುರುವಾಗುತ್ತೆ. ಯಾಕೆಂದ್ರೆ ಅವ್ರ ಆದರ್ಶ ಬೇರೆ ಇರುತ್ತೆ, ನನ್ನ ಆದರ್ಶ ಬೇರೆ ಇರುತ್ತೆ. ಅದರಿಂದ ಆದರ್ಶಕ್ಕೂ ತಿಕ್ಕಾಟ ಆಗುತ್ತೆ. ಅಥವಾ ಆದರ್ಶಕ್ಕೂ ಅನಾದರ್ಶ ಅಂತ ಇಟ್ಕೊಂಡು ಆದರ್ಶವಲ್ಲದ ಅವರದ್ದು ಸ್ವೇಚ್ಛಾಚಾರದ ಬದುಕು, ಅದಕ್ಕೂ ತಿಕ್ಕಾಟ. ಆದರ್ಶಕ್ಕೂ ತಿಕ್ಕಾಟ ಆದರೂ ಕಷ್ಟವೇ, ಆದರ್ಶ ಅನಾದರ್ಶಕ್ಕೆ ತಿಕ್ಕಾಟ ಆದರೂ ಕಷ್ಟವೇ, ಅನಾದರ್ಶಕ್ಕೆ ತಿಕ್ಕಾಟ ಆದರೂ ಕಷ್ಟವೇ. ಅದಕ್ಕೆ ಬೇಂದ್ರೆ ಹೇಳ್ತಿದ್ರಂತೆ, ಏನಂತ ಅಂತಂದ್ರೆ ತುಂಬಾ ಸ್ವಾರಸ್ಯವಾಗಿದೆ ಅದು. ಬೇಂದ್ರೆ ಹೇಳ್ತಾ ಇದ್ದದ್ದು ಏನಂದ್ರೆ, ಜಾಣ ಜಗಳ ಕಾದ್ಬಿಟ್ರೆ ಪ್ರಪಂಚಕ್ಕೇನೆ ಇನ್ನೊಂದಿಷ್ಟು ಜಾಣತನ ಸಿಗುತ್ತೆ. ಅವೆರಡರ ಮಧ್ಯೆ ತಿಕ್ಕಾಟ ಮಾಡಿ ಇದು ಮಜ್ಜಿಗೆ ಕಡ್ದಾಗ ಬೆಣ್ಣೆ ಬಂದಾಗ ಬರುತ್ತೆ. ಜಾಣ ದಡ್ಡ ಕಿತ್ತಾಟ ಮಾಡಿದ್ರೆ ಯಾರ್ ಜಾಣ ಅನ್ನೋದು ಗೊಂದಲಕ್ಕೆ ಶುರುವಾಗುತ್ತೆ. ದಡ್ಡರು ಕಿತ್ತಾಟ ಮಾಡ್ಬಿಟ್ರೆ ತುಂಬಾ ತಾಪತ್ರೆ. ಯಾಕೆಂದ್ರೆ ಅವರು ಇಬ್ರಿಗೂ ಒಂದು ಆದರ್ಶ ಇಲ್ಲ, ಬೇರೆಯವ್ರು ಕಲ್ತ್ಕೊಳ್ಳೋಕ್ಕೂ ಏನೂ ಇರಲ್ಲ. ಬರೇ ತಿಕ್ಕಾಟ ಜಗಳವನ್ನು ನೋಡಿ ಎಲ್ರೂ ಕಷ್ಟಪಡ್ಬೇಕಾಗತ್ತೆ. ಜಗಳವೇ ಒಂದು ಚಟ ಆಗುವ ಅಪಾಯ ಇದೆ ಅಂತ ಬೇಂದ್ರೆ ಹೇಳ್ತಾ ಇದ್ರಂತೆ. 3 ತರ ಜಗಳಗಳು ಸಾಧ್ಯ ಅಂತ. ಅದೇನೇ ಇರಲಿ, ಆದರ್ಶ ಅನ್ನುವಂಥದ್ದು ಇದೆಯಲ್ಲ,
ಆ ಆದರ್ಶ ಏನಾಗ್ಬೇಕಾಗತ್ತೆ ಅಂದ್ರೆ ನನಗೆ ನಾನು ರೂಪಿಸ್ಕೋಬೇಕೇ ಹೊರತು ಇನ್ನೊಬ್ಬರಿಗೆ ರೂಪಿಸಿಕೊಳ್ಳಲು ಸಹಾಯ ಮಾಡೋದು ಬೇರೆ. ಐ ಕ್ಯಾನ್ ಸಜೆಸ್ಟ್ ಬಟ್ ಐ ಕೆನಾಟ್ ಇಂಪೋಸ್. ಐ ಟ್ರೈ ಟು ಇಂಡ್ಯೂಸ್. ಪ್ರೇರೇಪಿಸಬಹುದು, ಸಲಹೆ ಕೊಡ್ಬೋದು, ಸ್ವಂತ ಮಗನೇ ಆದ್ರೂ ಕೂಡ ನಾವು ಜಾರಿಗೊಳಿಸೋಕ್ಕಾಗೋದಿಲ್ಲ. ಇಲ್ಲಿ ನಮ್ಮ ಮಾನವ ಕುಲದ ಸಂಕಟ ಇದೆ. ಯಾಕೆಂದ್ರೆ ನಾವು ಅನೇಕರನ್ನ ಅವಲಂಬಿಸಿರ್ತೀವಿ. ಎಲ್ಲರೂ ಒಂದು ಸಾಮಾನ್ಯವಾದ ಒಪ್ಪಂದವಾಗಿ ಆದರ್ಶ ಮಾಡಕ್ ಹೋಗ್ಬೇಕು ಅನ್ನೋದು ಎಲ್ರಿಗೂ ಗೊತ್ತು. ಆದ್ರೆ ನಾವು ಅದನ್ನ ಇನ್ನೊಬ್ಬರ ಮೇಲೆ ಹೇರಕ್ ಹೋದಾಗ ಆಗದೆ ಇದ್ದಾಗ ಪೆಚ್ಚಾಗ್ಬಿಡ್ತೀವಿ ನಾವು. ಅದನ್ನೇ ಶಂಕರಾಚಾರ್ಯರು ತುಂಬಾ ಚೆನ್ನಾಗಿ ಹೇಳ್ತಾರೆ, ನೀ ದುಡ್ಡು ಕೂಡಿಡ್ಬೋದು ಕಣಯ್ಯ, ನಿನ್ ಮಗನಿಗೆ ಕೊಟ್ರು ಅವನು ಹಾಳು ಮಾಡ್ಬಿಡ್ತಾನೆ, ದುಂದುಗಾರಿಕೆ ಮಾಡ್ತಾನೆ ಅಂತ ನಿನಗೆ ದುಃಖ ಆಗುತ್ತೆ. ಅರ್ಥಂ ಅನರ್ಥಂ ಭಾವಯ ನಿತ್ಯಂ ಅಂತ ಹೇಳೋ ಶ್ಲೋಕದಲ್ಲಿ ಪುತ್ರಾದಪಿ ಧನ ಭಾಜಾ ಭೀತಿ, ಮಗನಿಗೆ ಕೊಟ್ಟೆ ಅಂತ ಒಂದ್ಸರಿ ಖುಷಿ, ಆದ್ರೂ ಅವನ್ಗೇನು ತಿಳಿಯೋದಿಲ್ಲ, ಇಸ್ಪೀಟ್ ಆಗ್ಬಿಟ್ಟು ಹಾಳು ಮಾಡ್ಬಿಟ್ರೆ ಅಂತ ಆಮೇಲೂ ಚಿಂತೆ. ಅದರಿಂದ ಅರ್ಥ ಅನ್ನೋದು ಅನರ್ಥ ಅಂತ. ಅರ್ಥ ಅನ್ನೋದು ಹೇಗೆ ಅನರ್ಥವೋ ಆದರ್ಶ ಅನ್ನೋದು ಅಂಥದ್ದೇ ದೊಡ್ಡ ಅನರ್ಥ. ಆದರ್ಶದಿಂದ ಏನೆಲ್ಲ ಅಧ್ವಾನಗಳಾಗುತ್ತೆ ಅಂದ್ರೆ ನಾವು ತುಂಬಾ ಕಷ್ಟಪಡ್ತೀವಿ. ಇನ್ನೊಬ್ಬರಿಗೆ ಆದರ್ಶನ ಹೇಳ್ದೇ ಇರಕ್ಕಾಗಲ್ಲ. ಯಾಕಂದ್ರೆ ಒಟ್ಟಿಗೆ ಜೊತೆಲಿ ಇದೀವಲ್ಲ, ಜೊತೆಲಿ ಇರ್ಬೇಕಾದ್ರೆ ಒಂದು ಒಪ್ಪಂದ ಬೇಕಲ್ಲ. ಹೇಳಿದ್ರೆ ಕಷ್ಟ, ಹೇಳದೇ ಇದ್ರು ಕಷ್ಟ. ನಿಮ್ಗೆ ಆ ಈಶ್ವರನ ಕತೆ ನಾನು ಸಮುದ್ರ ಸಾವಿನ ಬಗ್ಗೆ ಮಾತಾಡುವಾಗ ಅವನು ಮೃತ್ಯುಂಜಯ ಯಾಕೆ ಅನ್ನೋದು ಹೇಳುವಾಗ ಹೇಳ್ತಿದ್ದೆ, ವಿಷ ನುಂಗ್ಬಿಟ್ಟಿದ್ದಾನೆ ಈಶ್ವರ, ನೀವಾರು ಚೆನ್ನಾಗಿರಿ ಅಂತ. ಆದ್ರೆ ಪೂರ್ತಿ ನುಂಗಿದ್ರೆ ಅವನ್ ಸಾಯ್ತಾನೆ, ತಿರ್ಗಾ ಉಗುಳಿದ್ರೆ ಪ್ರಪಂಚವೇ ಸಾಯುತ್ತೆ. ಈ ತರ ಉಗುಳಿಸಿ ಹೇಗೆ ಈಶ್ವರ ಕಂಠದಲ್ಲಿ ಇಟ್ಕೊಂಡು ನೀಲಕಂಠನಾದ್ನೋ ನಾವು ನಮ್ಮ ಆದರ್ಶವನ್ನ ಕಂಠದಲ್ಲೇ ಇಟ್ಕೋಬೇಕು. ಆ ಕಂಟಕವನ್ನ ನಾವೇ ಅನುಭವಿಸ್ಬೇಕು. ಇಲ್ಲಂದ್ರೆ ಒಂಟಿಯಾಗಿರ್ಬೇಕು. ಒಂಟಿಯಾಗಿದ್ರೆ ಯಾರ ಬೆಂಬಲನೂ ಬೇಕಿಲ್ಲ. ನಿಮ್ಗೆ ಯಾವ ಆದರ್ಶ ಯಾರಿಗೂ ಏನು ಹೇಳೋಗೋದು ಇಲ್ಲ, ಕೇಳಕ್ಕೆ ಇನ್ನೊಬ್ರು ಇದ್ದಿರಲ್ವ, ಹಾಗಿರ್ಬೇಕು. ಅದು ಆಗಲ್ಲ ಈ ಸಮಾಜದಲ್ಲಿ. ಯಾಕೆಂದ್ರೆ ನಮ್ಮ ಅನೇಕ ಆಶೋತ್ತರಗಳು ಅನೇಕರ ಬೆಂಬಲದಿಂದಲೇ ನಾವು ಪಡ್ಕೋಬೇಕಾಗಿದೆ, ಪೂರೈಸ್ಕೋಬೇಕಾಗಿದೆ. ಹೀಗಾಗೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಆದರ್ಶ ಅನ್ನೋದು ಕಂಟಕವಾಗುವ ಅಪಾಯವಿದೆ. ಯಾವಾಗ ಅಂತಂದ್ರೆ ನಾವು ಇನ್ನೊಬ್ಬರ ಮೇಲೆ ಆದರ್ಶ ಹೇರಕ್ ಹೋದಾಗ ಅದು ಅವರಿಗೂ ಕಂಟಕವಾಗುತ್ತೆ, ನಮಗೂ ಕಂಟಕವಾಗುತ್ತೆ. ಟಾಲ್ಸ್ಟಾಯ್ ಹೇಳ್ತಾರೆ, ಐಡಿಯಲ್ ಇಸ್ ಎ ಥಾರ್ನ್. ನಾವು ಆದರ್ಶವಾಗಿ ನಡ್ಕೊಂಡಾಗ ನಮ್ಗೊಂದು ಅಹಂಕಾರ ಬರುತ್ತೆ. ನೋಡು, ನಾನು ಇದು ತೋರಿಸಿದ್ದೀನಿ, ಬೇರೆಯವರು ಇರ್ಲೇಳು ಅಂತ. ಬೇರೆಯವ್ರು ತಪ್ಪು ಕಂಡ್ರೆ ನಮಗೆ ತುಂಬಾ ಸಿಟ್ಟು ಬರುತ್ತೆ. ತಪ್ಪಿನಿತು ಸೈರಿಸದ ಅಪ್ಪಟದ ಗುಣಶಾಲಿ, ಕಪ್ಪು ಕಂಡು ಕನಲ್ವ ಗುಲಗಂಜಿ. ಬೇರೆಯವರಲ್ಲಿ ಕಪ್ಪು ಕಂಡು ಗುಲ್ಗಂಜಿಲ ಅರ್ಧ ಭಾಗ ಕಪ್ಪಿದೆ, ಅರ್ಧ ಭಾಗ ಕೆಂಪಿದೆ, ಕಪ್ಪು ಭಾಗ ಕಾಣಲ್ವಲ್ಲ. ತಪ್ಪಿನಿತು ಸೈರಿಸದ ಅಪ್ಪಟದ ಗುಣಶಾಲಿ ಕಪ್ಪು ಕಂಡು ಕನಲ್ವ ಗುಲಗಂಜಿ. ಉಪ್ಪು ಸಪ್ಪೆಯೋ ನಿನ್ನ ಮೈ ಬೆವರು ನೆಕ್ಕಿ ತಿಳಿ, ಒಪ್ಪಿಗೆಯ ನೀನ್ ಅಜನ ಮಂಕುತಿಮ್ಮ ಅಂತ ಹೇಳಿದ. ನೀನು ದೇವ್ರನ್ನು ಬಿಡಲ್ಲ ನೀನು. ಯಾಕಿಂತ ಬೆವರು ಬರುವಂಥದ್ದು, ಸುಗಂಧ ಬರುವಂಥದ್ದು ಮಾಡಿದಿದ್ರೆ ಅಂತ ನೀನು ಅವನು ಬೈಯೋನು. ಅಂದ್ರೆ ಏನಾಯ್ತು, ಜಗತ್ತಿನಲ್ಲಿ ಕ್ರಮಬದ್ಧತೆ, ಕ್ರಮವಿಲ್ಲದ ಅಸ್ತವ್ಯಸ್ತತೆ ಎರಡೂ ಸೇರಿ ಜಗತ್ತಾಗಿದೆ. ನಾವು ಅದನ್ನ ಪಾಠ ಹೇಳ್ತೀವಿ ಕಾಲೇಜಲ್ಲಿ. ಏನಂತಂದ್ರೆ ಎಂಟ್ರಾಪಿ ಅಂತ ಕರಿತೀವಿ. ಅವ್ಯವಸ್ಥೆಯು ವ್ಯವಸ್ಥೆಯು ಎರಡು ಕೂಡಿಯೇ ಜೀವನ. ತುಂಬಾ ಶುದ್ಧವಾದ ಡಿಸ್ಟಿಲ್ಡ್ ವಾಟರ್ ಯಾವ ಜೀವನೂ ಹುಟ್ಟೋದಿಲ್ಲ, ಕೊಳೆ ನೀರಿನಲ್ಲೇ ಜೀವ ಹುಟ್ಟೋದು. ಜೀವ ಹುಟ್ಟಬೇಕಾದ್ರೆ ಒಂದು ಕೊಳೆ ಬೇಕು. ಹಾಗಾಗಿ ಪ್ರಕೃತಿಯೇ ಇದು ಕ್ರಮ ಮತ್ತು ಕ್ರಮರಾಹಿತ್ಯದ ಮಿಶ್ರಣ ಆದ ಮೇಲೆ ನಮ್ಮಲ್ಲಿ ಕ್ರಮನೇ ಇರಬೇಕು, ಕ್ರಮರಾಹಿತ್ಯ ಇರ್ಕೂಡ್ದು ಅನ್ನೋದು ಒಂಥರ ಅಸಹಜವಾಗಿ ಕಾಣೋದಿಲ್ವಾ? ಪ್ರಕೃತಿಗೆ ವಿರುದ್ಧವಾಗಿ ಹೋದಾಗ ಆಯ್ತಲ್ವಾ? ಅದಕ್ಕೋಸ್ಕರನೇ ಹೇಳಿದ್ದು. ಟಾಲ್ಸ್ಟಾಯ್ ಹೇಳಿದ್ರಲ್ಲಪ್ಪ, ಐಡಿಯಲ್ ಇಸ್ ಎ ಥಾರ್ನ್ ಅಂತ. ಇನ್ನೂ ಒಂದು ದೃಷ್ಟಿಯಲ್ಲಿ ನೋಡೋಣ. ಏನು ಅಂದ್ರೆ, ಮಂಕುತಿಮ್ಮನ ಕಗ್ಗದಲ್ಲೂ ಅದೇ ಮುಳ್ಳು ಅನ್ನೋ ಪದನೇ ಬಳಸಿದ್ದಾರೆ. ಸರಿಯಾಯಿತದು ಸರಿಯಿಲ್ಲವಿದು ಎನ್ನುತ್ತ ಹರಡಿಕೊಳ್ಳಲು ಬೇಡ ಮುಳ್ಳನು ಹಾಸಿಗೆಯ ಮೇಲೆ, ಕೊರೆಯಾದೊಡೇನೊಂದು ನೆರೆದೊಡೇನಿನ್ನೊಂದು ಒರಟು ಕೆಲಸವ ಬದುಕು ಮಂಕುತಿಮ್ಮ. ನೀ ಅನ್ಕೊಂಡಾಗ ಪರ್ಫೆಕ್ಷನ್ ಇಲ್ಲ ಜೀವನ. ಒಂದ್ ಸ್ವಲ್ಪ ಕೊರತೆ ಆದ್ರೆ ಆಗ್ಲಿ ಬಿಡು, ಒಂದ್ ಸ್ವಲ್ಪ ಹೆಚ್ಚಾದ್ರೆ ಆಗ್ಲಿ ಬಿಡು,
ಸಾಂಬಾರ್ಗೆ ಉಪ್ಪು ಜಾಸ್ತಿ ಆದ್ರೆ ಉಪ್ಪು ಜಾಸ್ತಿ ಆಗಿರೋ ಸಾಂಬಾರು, ಉಪ್ಪು ಸಾಲದೇ ಇದ್ರೆ ಉಪ್ಪು ಸಾಲದ ಸಾಂಬಾರು, ಸಾಂಬಾರೇ ಒಟ್ಟಿನಲ್ಲಿ. ಆ ದೃಷ್ಟಿಯಿಂದ ಪರ್ಫೆಕ್ಷನ್ ಅತಿಯಾಗಿ ತಗೊಂಡ್ರೆ ಅದೇ ನಿನ್ಗೆ ಮುಳ್ಳಾಗಿ ಕಾಡುತ್ತೆ ಅನ್ನೋದು ನೋಡಿ ಹೆಂಗ್ ಹೇಳ್ತಾರೆ, ಹರಡಿಕೊಳ್ಳಬೇಡ ಮುಳ್ಳನು ಹಾಸಿಗೆಯ ಮೇಲೆ. ಹೀಗಾಗಿ ಏನಾಗುತ್ತೆ ಅಂತಂದ್ರೆ ನಾವು ಆದರ್ಶ ಜಗಳಕ್ಕೆ ಕಾರಣವಾಗುತ್ತೆ. ಹೇಳಿದ್ನಲ್ಲ, ಆದರ್ಶದ ಜಗಳ, ಆದರ್ಶ ಅನಾದರ್ಶದ ಜಗಳ. ಆಮೇಲೆ ನಾನು ಒಂದು ವಿಷಯದಲ್ಲಿ ತುಂಬಾ ಆದರ್ಶವಾಗಿದ್ದೀನಿ, ಆದ್ರೆ ಇನ್ನೊಂದು ವಿಷಯದಲ್ಲಿ ಇಲ್ಲೇ ಇರ್ಬೋದು. ಅವರು ಇನ್ನೊಂದು ವಿಷಯದಲ್ಲಿ ಆದರ್ಶವಾಗಿರೋದಾದ್ರೆ ಅಲ್ಲ, ಅದ್ ನಾನಿಲ್ಲ, ನಾನಿರೋ ಆದರ್ಶ ಅವ್ರಿಗಿಲ್ಲ. ಸ್ವಂತ ಮಕ್ಕಳಿಗೆ, ಸ್ವಂತ ಹೆಂಡತಿಗೆ, ಸ್ವಂತ ಗಂಡಂಗೆ ಅವೇ ಬೆಳೆದು ಬಂದಿರೋ ಬೇರೆ ಪರಿಸರ, ಆದರ್ಶ ಅನ್ನೋದು ಇವಾಗ ಹುಟ್ಟಿನಿಂದ ನಮ್ಮ ಹುಟ್ಟಿನಿಂದ ಯಾವ ಆದರ್ಶವೂ ಇಲ್ಲ. ಯಾವ ಆದರ್ಶದಿಂದಲೂ ನಾವು ಹುಟ್ಟಿಲ್ಲ, ಯಾವ ಆದರ್ಶಕ್ಕಾಗಿಯೂ ನಾವು ಹುಟ್ಟಿಲ್ಲ, ಯಾರನ್ನ ತಿದ್ದೋಕ್ಕಾಗಿಯೂ ನಾವು ಹುಟ್ಟಿಲ್ಲ. ಇದು ನಮ್ಗೆ ಮರ್ತೋಗುತ್ತೆ. ಇಲ್ಲ ಇಲ್ಲ ಇಲ್ಲ, ನಾನು ಆದರ್ಶ ಇದ್ದೀನಿ, ಅವ್ರು ಇರ್ಬೇಕು. ಆದ್ದರಿಂದ ಮಾನವ ಸಂಬಂಧವನ್ನ ಚಿಂದಿ ಮಾಡ್ತಾ ಇರೋದೇ ಆದರ್ಶ ಅನ್ನೋ ಮಟ್ಟಕ್ಕೆ ಆಲೋಚನೆ ಮಾಡ್ಬೇಕಾಗತ್ತೆ. ಯಾವಾಗ ಒಬ್ಬರು ಇನ್ನೊಬ್ಬರಿಗೆ ಆದರ್ಶವನ್ನು ಹೇರಲು ಹೊರಟಾಗ ಅಲ್ಲಿವರೆಗೂ ಚೆನ್ನಾಗಿರುತ್ತೆ. ನನ್ನ ಆದರ್ಶ ನಾನು ಮಾಡ್ತಾ ಇದ್ದೆ ನೋಡಿ. ಅದಕ್ಕೇನೆ ನಮ್ಮ ಪುರಾಣಗಳು ಹೇಳೋದು ಅದೇ, ಆದರ್ಶವನ್ನ ನೀನು ಸೀಮಿತಗೊಳಿಸ್ಕೊ ಅಂತ. ವೆಂಕಟೇಶ್ವರ ಸುಪ್ರಭಾತದಲ್ಲಿ ಏನ್ ಹೇಳಿದ್ದಾರೆ? ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವ ಮಾನ್ಹಿಕಂ. ನಿನ್ನ ಕರ್ತವ್ಯ ನೀ ಮಾಡೋದಪ್ಪ ದೈವ. ನಿನ್ ದೈವ ಯಾರು? ನಿನ್ನ ಆದರ್ಶ ಏನು? ಕರ್ತವ್ಯ. ಕರ್ತವ್ಯ ಅನ್ನೋದು ಒಂದು ರೀತಿಯಲ್ಲಿ ಆದರ್ಶವೇ, ಮಾಡತಕ್ಕದ್ದು ಅಂತ ತಾನೆ. ಆದರ್ಶ ಅನ್ನೋದು ಆಚರಿಸತಕ್ಕದ್ದು ತಾನೆ. ನನ್ನ ಆದರ್ಶ ನಾನು ಪಾಲಿಸೋಕೆ ಬೇರೆಯವರು ಯಾರು ತಲೆ ಹಾಕಕ್ ಹೋಗೋಲ್ಲ. ಆದ್ರೆ ಯಾವಾಗ ನನ್ನ ಆದರ್ಶ ಇನ್ನೊಬ್ರಿಗೆ ಹೇಳ್ತೀನಿ ಅಥವಾ ಇನ್ನೊಬ್ಬರ ಆದರ್ಶ ನಾನು ತಂದ್ಕೊಂಡು ಸರಿಯಾಗಿ ಆಚರಿಸಕ್ ಆಗಲ್ಲ, ಅವಾಗೆಲ್ಲ ಹಿಂಸೆ. ಹೀಗಾಗಿ ಆದರ್ಶ ಅನ್ನೋದು ಒಂದು ಹಂತದಲ್ಲಿ, ಜಾರಿಯ ಹಂತದಲ್ಲಿ ನಮ್ಮ ಮನೆಯ ಬೇಲಿಯಿಂದ ಆಚೆಗೆ ಹೋದರೆ ಅದು ಅತ್ಯಂತ ತೊಂದರೆ ಕೊಡುವಂಥದ್ದು. ಹೋದಾಗಿರಕ್ಕೂ ಆಗಲ್ಲ. ಯಾಕೆ ಅಂತಂದ್ರೆ ಮನುಷ್ಯ ಒಬ್ಬನೇ ಇರಕ್ಕೆ ಆಗಲ್ಲ. ಯಾವುದೇ ಅನುಭವವನ್ನು ಹಂಚಿಕೊಳ್ಳದೆ ಹೋದ್ರೆ ಅದು ಪೂರ್ಣವಾಗೋದೇ ಇಲ್ಲ. ಹಾಗಾಗಿ ಕಷ್ಟವಾಗ್ಲಿ ಸುಖವಾಗ್ಲಿ ಹಂಚಿಕೊಳ್ಳುವಂಥದ್ದು ಗಮನಿಸ್ಬೇಕಾದ್ದು ಅಂತ. ಅಂದ್ರೆ ಏನಾಯ್ತು, ಆದರ್ಶದ ಹೆಮ್ಮೆ ಅನೇಕ ವೇಳೆ ಕ್ರೌರ್ಯಕ್ಕೆ ದಾರಿಯಾಗುತ್ತೆ. ಸಮಾಜದಲ್ಲಿ ಇರುವ ಕ್ರೌರ್ಯದಕ್ಕೆ ನಮ್ಮ ಆದರ್ಶದ ಮೇಲಿರುವ ಅತಿಯಾದ ವಿಶ್ವಾಸ, ಅಥವಾ ನಮಗಿರುವ ಆದರ್ಶದ ಮೇಲೆ ಅಂತ ಯಾಕೆ ಹೇಳೋಣ, ನಮಗಿರುವ ಆದರ್ಶದ ಮೇಲೆ ಅತಿಯಾದ ವಿಶ್ವಾಸ, ಅನ್ಯರಿಗೆ ಇಲ್ಲದನ್ನ ಕುರಿತು ನಮಗೆ ಅಸಮಾಧಾನ. ಈ ಕಾರಣಗಳೆಲ್ಲ ನೋಡಿದ್ರೆ ಆದರ್ಶವೇ ಒಂದು ರೀತಿಯಲ್ಲಿ ಕ್ರೌರ್ಯಕ್ಕೆ ದಾರಿ ಮಾಡುತ್ತೆ. ಆದರ್ಶ ಮಾಡುವಾಗ ನಾವೇನ್ ಮಾಡ್ತೀವಿ? ಮೌಲ್ಯಮಾಪನ ಮಾಡಕ್ ಹೋಗ್ತೀವಿ. ಅವನ ಆದರ್ಶ ವ್ಯಕ್ತಿ ಇದ್ರೆ ಇಲ್ಲ, ಅವನಿಗೂ ಒಂದು ಸಣ್ಣ ಬುದ್ಧಿ ಇದೆ. ಹೀಗೆ ನಾವು ಆದರ್ಶದ ಜಾರಿ ಬಿಟ್ಬಿಟ್ಟು ಆದರ್ಶದ ಹುಡುಕಾಟಕ್ಕೆ, ಆದರ್ಶದ ಮೌಲ್ಯಮಾಪನಕ್ಕೆ, ಆದರ್ಶದ ಅನಾದರ್ಶದ ಕಸವನ್ನ ಗುಡಿಸಿ ಗುಡ್ಡೆ ಮಾಡೋ ಕಡೆಗೆ ಯಾವಾಗ ನಾವು ಹೋಗ್ತೀವಿ, ಆಗ ಆದರ್ಶ ರಣರಂಗವಾಗುತ್ತೆ, ವ್ರಣರಂಗವೂ ಆಗುತ್ತೆ. ವ್ರಣ ಅಂದ್ರೆ ಗಾಯನ್ ಕೆರೆದ್ರೆ ಏನಾಗುತ್ತೆ? ವ್ರಣ ಜಾಸ್ತಿ ಆಗುತ್ತೆ, ಕಿವು ಆಗುತ್ತೆ, ಎಲ್ಲ ಆಗುತ್ತೆ. ಸೊ ಅದರಿಂದ ಆದರ್ಶ ರಣರಂಗದವಾಗದ ಹಾಗೆ, ವ್ರಣರಂಗವಾಗದ ಹಾಗೆ ನೋಡ್ಕೋಬೇಕು ಅನ್ನುವಂಥದ್ದು ತುಂಬಾ ಗಮನಿಸ್ಬೇಕಾದ. 4 ಪದಗಳನ್ನ ನಾನೀಗ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಆ 4 ಪದಗಳು ಆದರ್ಶದಂಥವೇ, ಆದ್ರೆ ಅವುಗಳಿಗೆ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಉದಾಹರಣೆಗೆ, ಮೌಲ್ಯ ಅನ್ನೋದು ಒಂದು ಪದ, ನೀತಿ ಅನ್ನೋದು ಒಂದು ಪದ, ಧರ್ಮ ಅನ್ನೋದು ಒಂದು ಪದ, ಆದರ್ಶ ಅನ್ನೋದು ಒಂದು ಪದ. 4 ಪದ ಹೇಳಿದೆ: ಆದರ್ಶ, ಧರ್ಮ, ನೀತಿ, ಮೌಲ್ಯ. 4. ಈ 4ಕ್ಕೂ ಸಾಮಾನ್ಯ ಲಕ್ಷಣಗಳು ಇದೆ, ವಿಭಿನ್ನತೆಯೂ ಇದೆ. ನೀತಿ ಅನ್ನೋದು ನಾವು ಇನ್ನೊಬ್ಬರಿಗೆ ಮತ್ತೆ ನಾವು ಅನುಸರಿಸಿ ಇನ್ನೊಬ್ಬರಿಗೂ ಕಲಿಸುವಂಥದ್ದು. ಅದರ ವ್ಯಾಪ್ತಿ ತುಂಬಾ ಚಿಕ್ಕದು. ನೀತಿ ಹೇಳುವಾಗ ನಾವು ಗಿಡಗಳಿಗೆ ನೋವಾದಾಗ ನಡ್ಕೋಬೇಕು ಅಂತ ಯಾರೂ ನೀತಿ ಹೇಳೋದಿಲ್ಲ. ಆ ಹುಡುಗಂಗೇನು ಬೇಜಾರು ಮಾಡಬೇಡ ನೀನು, ಅಷ್ಟೇ ನೀತಿ. ಹಾಗಾಗಿ ನೀತಿ ಅನ್ನೋದು ಒಂದು ಸಣ್ಣ ವೃತ್ತ,
ಅದು ದೇಶ ಕಾಲಬದ್ಧವಾದದ್ದು, ಸಾರ್ವತ್ರಿಕವಾದದ್ದಲ್ಲ. ನೀತಿ ಆಯ್ತು. ಇನ್ನೊಂದು ಪದ ಧರ್ಮ ಅನ್ನೋದು. ಧರ್ಮ ಅನ್ನೋದು ನಾನು ಆಗ್ಲೇ ಹೇಳಿದಾಗೆ ಸಾರ್ವಕಾಲಿಕವಾದದ್ದು, ಸಾರ್ವದೇಶಿಕವಾದದ್ದು, ಮನುಷ್ಯನನ್ನ ನಿರಂತರವಾಗಿ ಇಡೀ ಜೀವಿಗೋಲ ನಿನ್ಗ ಒಂದು ಸುಖದಲ್ಲಿ ಭಾಗವಹಿಸುತ್ತೆ. ನೀನು ಇಡೀ ಜೀವಿಗೋಲವನ್ನ ಸುಸ್ಥಿತಿಯಲ್ಲಿಡುವ ಜವಾಬ್ದಾರಿ ನೀನ್ ತಗೊಂಡಿದೀಯ. ನಾ ದುಡ್ಡು ಕೊಟ್ಟು ಮಸಾಲೆ ದೋಸೆ ತಿಂದೆ, ಯಾರದ್ದು ಏನ್ ಭಾಗವಹಿಸುವಿಕೆ ಇದೆ ಅಂದ್ರೆ, ಆ ಮಸಾಲೆ ದೋಸೆಯಲ್ಲಿ ಹಾಕಿರೋ ಧಾನ್ಯ ಬೆಳೆದವನು, ಆ ಎಣ್ಣೆ ಬೆಳೆದವನು ಎಲ್ಲೆಲ್ಲಿಂದಲೋ ಬಂದು ಸೇರ್ಕೊಂಡು ನನ್ ಒಂದ್ ಮಸಾಲೆ ದೋಸೆ ಆಗಿದೆ. ಒಬ್ಬ ಹೇಳ್ತಾನೆ, ದಿ ಹೋಲ್ ಆಫ್ ಕಾಸ್ಮಾಸ್ ಪಾರ್ಟಿಸಿಪೇಟ್ಸ್ ಇನ್ ಎವ್ರಿ ಫುಲ್ಫಿಲ್ಮೆಂಟ್ ಆಫ್ ಯುವರ್ಸ್. ನಿಮ್ಮ ಎಲ್ಲ ಪೂರೈಕೆಯಲ್ಲಿ ಇಡೀ ಕಾಸ್ಮಾಸ್ ಭಾಗವಹಿಸುತ್ತೆ. ಆ ಕಾಸ್ಮಿಕ್ ಕಾನ್ಶಿಯಸ್ನೆಸ್ ಇದೆಯಲ್ಲ, ಅದನ್ನ ಧರ್ಮ ಅಂತ ಕರೆಯೋದಾದ್ರೆ ಅದು ದೇಶ ಕಾಲಾತೀತವಾದದ್ದು. ಆದರ್ಶ ಅಂದ್ರೆ ಏನ್ ಹಾಗಾದ್ರೆ? ಆದರ್ಶ ಅಂದ್ರೆ ನಾನು ಅಷ್ಟೊಂದು ದೊಡ್ಡ ನೋಡೋಕೆ ಹೋಗಲ್ಲ, ನಮ್ಮ ಸುತ್ತಮುತ್ತನವ್ರಿಗೆ ಏನೋ ತೊಂದರೆ ಆಗದಂಗೆ ನೋಡ್ತೀನಿ. ನನ್ನ ಸಾಮರ್ಥ್ಯದ ಮಿತಿಯಲ್ಲಿ ನಾನು ನೋಡ್ತೀನಿ. ನನ್ನ ಸಾಮರ್ಥ್ಯ ಹೆಚ್ಚಿಸ್ಕೋಬೇಕು ಅಂತ ಅನ್ನೋವಂಥದ್ದು ಅಲ್ಲ. ಆಮೇಲೆ ಇನ್ನೊಂದು ಆದರ್ಶಕ್ಕೂ ಧರ್ಮಕ್ಕೂ ಅಲ್ವೇ ಹೇಳಿದ್ನಲ್ಲ, ನಾಲ್ಕು ಪದ ಮೌಲ್ಯ ಅನ್ನೋದು ಕೂಡ ಅದು ಅದು ಎಲ್ಲ ಕಾಲಕ್ಕೂ ಇರುವಂಥದ್ದು ಅನ್ನುವಂಥದ್ದು. ಧರ್ಮ ನಾನು ಶ್ರೇಣೀಕರಣ ಮಾಡಿ ಹೇಳೋದಾದ್ರೆ ನೀತಿ, ಆದರ್ಶ, ಆಮೇಲೆ ಅದಕ್ಕಿನ್ನ ಮೇಲಿಂದು ಮೌಲ್ಯ, ಅದಕ್ಕಿನ್ನ ಮೇಲಿಂದು ಧರ್ಮ. ಹೀಗೆ 4 ಹಂತದಲ್ಲಿ ನಾವು ನೋಡ್ತೀವಿ. ಧರ್ಮ ಅನ್ನೋದು ಅಷ್ಟು ದೊಡ್ಡದು. ಆ ಧರ್ಮ ಅನ್ನೋ ಪದ ಈಕ್ವಲೆಂಟು ಪಾಶ್ಚಿಮಾತ್ಯ ತತ್ವಶಾಸ್ತ್ರಜ್ಞರಲ್ಲಿ ಅದರ ವಿವರಣೆ ಇದೆ, ಅಂತ ಒಂದು ಪದ ಇಲ್ಲ, ಅದನ್ನ ಈ ಅರ್ಥವ್ಯಾಪ್ತಿಯಲ್ಲಿ ಬಳಸಿಲ್ಲ ಅನ್ನೋವಂಥದ್ದು ನೋಡಿ. ಆದರ್ಶಗಳು ನೀತಿಗಿನ್ನ ಒಂದು ಸ್ವಲ್ಪ ಒಳ್ಳೆಯದಷ್ಟೇ, ಅಲ್ಲೂ ಏನೇನೋ ತೊಂದರೆ ಇದೆ. ಈಗ ನೋಡಿ, ನಾವು ಬಡವರಾಗಿದ್ದಾಗ ನಮ್ಗೆ ದುಡ್ಡು ಎಲ್ಲಿ ಸಾಲದೆ ಬರುತ್ತೋ ಅನ್ನೋ ಭಯ. ಆದ್ದರಿಂದ ನಮ್ಮ ಆದರ್ಶಗಳನ್ನೆಲ್ಲ ಆಳ್ತಾ ಇದ್ದದ್ದು ಯಾವುದು ಅಂದ್ರೆ ನಮ್ಮ ಭಯ. ಯಾರು ಮಿತವ್ಯಯವಾಗಿ ಯಾವ್ದಾದ್ರು ಕೆಲಸ ಮಾಡಿದ್ರೆ ಅವ್ರನ್ನ ಜಾಣರು ಅಂತ ಬೆನ್ನು ತಟ್ತಿದ್ರು. ಆದ್ದರಿಂದ ಬಡವರ ಆದರ್ಶ ಪರಿಸರ ಸ್ನೇಹಿಯಾಗಿರುವಂಥದ್ದು. ಆಸೆಗಳನ್ನು ಕಡಿಮೆ ಮಾಡಿಕೊಂಡ್ರೆ ನಿಸರ್ಗ ಸಂಪತ್ತು ಉಳಿಯುತ್ತಲ್ಲ, ನಮ್ ದುಡ್ಡು ಉಳಿಯೋದಷ್ಟೇ ಅಲ್ಲ, ಅದು ಆ ಮಿತವ್ಯಯ ಮಾಡ್ತಿದ್ದು. ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಆ ಬಡತನದಿಂದ ಬಂದವರು ಈಗಲೂ ನಮ್ಗೆ ದುಡ್ಡು ಕೊಟ್ಟರು ನಮ್ಗೆ ಖರ್ಚು ಮಾಡೋಕ್ಕಾಗಲ್ಲ. ಅದ್ರಲ್ಲಿ ನಮ್ಗೆ ಸಂತೋಷ ಇಲ್ಲ, ಅದು ದುಡ್ಡುಗಾರಿಕೆ ಅನ್ಸುತ್ತೆ. ಆದ್ರೆ ಇವತ್ತು ಹುಟ್ಟಿದವ್ರಿಗೆ ಆ ಬಡತನನೇ ನೋಡಿಲ್ವಲ್ಲ ಅವರು, ಅವ್ರಿಗೆ ಅದು ಏನಾಗುತ್ತೆ ಗೊತ್ತಾ? ಹಿಂದಿನ ತಲೆಮಾರಿನವರೆಲ್ಲ ಜಿಪುಂಡ್ರು ಅನ್ಸುತ್ತೆ. ಆದ್ರಿಂದ ಜಿಪುಂಡ್ರು ಅಂತ ಅನ್ನಿಸ್ಬಿಟ್ರೆ ಅವಾಗ ಏನಾಯ್ತು? ಅವರ ಆದರ್ಶ ಬೇರೆ. ನಮಗೆ ಅದು ದುಂದುಗಾರಿಕೆ ಯಾಕೆ ಕಾಣುತ್ತೆ? ಅವ್ರಿಗೆ ಅಂದ್ರೆ ಏನಾಯ್ತು? ನಮ್ಮ ಆರ್ಥಿಕ ಸ್ಥಿತಿಗತಿ ಬದಲಾದ್ರೇನೆ ನಮ್ಮ ಆದರ್ಶಗಳು ಬದಲಾಯ್ತು. ಹಾಗೇನೆ ನಮ್ಮ ಸ್ವಭಾವಗಳು ಬದಲಾದ್ರೆ ಅವಾಗ್ಲೂ ಆದರ್ಶಗಳು ಬದಲಾಗುತ್ತೆ. ನಮ್ಮ ಸಾಮರ್ಥ್ಯ ಬದಲಾದರೆ ಆಗ್ಲೂ ಆದರ್ಶ ಬದಲಾಗುತ್ತೆ. ಹೀಗಾಗಿ ಆದರ್ಶ ಗಟ್ಟಿ ನೆಲೆಯಲ್ಲಿ ನಿಂತದ್ದನ್ನೇ ಏನೂ ಅಲ್ಲ. ಆಸೆಗೂ ಆದರ್ಶಕ್ಕೂ ಒಂದೇ ವ್ಯತ್ಯಾಸ. ಆಸೆಯಲ್ಲಿ ವ್ಯಕ್ತಿಗತವಾದದ್ದು, ಇದು ತನ್ನ ಪರಿಸರವನ್ನು ಕಂಡುಕೊಳ್ಳುವುದು. ಕೃಷ್ಣಮೂರ್ತಿಯವರೇನೋ ಪ್ರಶ್ನೆ ಕೇಳೋ ಕೈ ಎತ್ತಿದ್ದಾರೆ ಅಂತ ಅನ್ಸುತ್ತೆ. ಪ್ರಶ್ನೆ ಕೇಳ್ಬೋದು ಬಾಗೇಪಲ್ಲಿ ಕೃಷ್ಣಮೂರ್ತಿಯವರು. ಆಮೇಲೆ ಆದ್ಮೇಲೆ ಇನ್ನೂ ಒಂದು ಕಂತು ಮಾಡುವ ಅಷ್ಟು ಮೆಟೀರಿಯಲ್ ಇದೆ. ಆದ್ರೆ ನಿಮ್ಗೆ ಇದು ಹೇಗೆ ಕಾಣಿಸ್ತಿದೆ ಅಂತ ನೀವ್ ಹೇಳ್ಬೇಕು ನಂಗೆ. ಇದರಲ್ಲಿ ಇವತ್ತು ಪ್ರತಿಕ್ರಿಯೆ ಹೇಳೋದ್ರ ಜೊತೆಗೆ 2 ಕಂತಲ್ಲಿ ಮಾಡೋಣ, ಇಲ್ಲಿಗೆ ನಿಲ್ಸೋಣ ಅಂತ ನಂಗೆ ಹೇಳ್ಬೇಕು. ಯಾಕೆಂದ್ರೆ ನಂಗೂ ದ್ವಂದ್ವ ಮಾಡ್ಕೊಂಡು ಸಾಕಾಗಿ ಹೋಗಿದೆ. ಯಾಕೆಂದ್ರೆ ಕೆಲವರು ಮುಂದುವರಿಸಿ ನಿಂತೀರಾ, ಇನ್ ಕೆಲವರು ಮುಂದುವರಿಸಿ ಬರೋದೇ ಇಲ್ಲ. ನೋಡಿ, ಇದು ಸಾವಿಗೆ ಮೊದಲನೇದರಲ್ಲಿ 70 ಜನ ನೋಡಿದ್ದಾರೆ, 2ನೇ 34 ಜನ ನೋಡಿದ್ದಾರೆ. ನನಗೆ ಈ ನಿರ್ಧಾರಗಳೆಲ್ಲ ತಗೊಳಕ್ ಬರಲ್ಲ. ಅದರಿಂದ ತಾವೇ ಹೇಳಿದ್ ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ ನಾನು. ಈ ಕೃಷ್ಣಮೂರ್ತಿ ಅವರು ಪ್ರಶ್ನೆ ಕೇಳೋದುಂಟಾ? ಇಲ್ಲಿ ಈ ಕೈ ಎತ್ತಿದ ಸಿಂಬಲ್ ಬಂತು, ನಾನು ಅದೇನೋ ಅನ್ಕೊಂಡೆ. ಇರ್ಲಿ ಬಿಡಿ. ಹಾಗಾದ್ರೆ ಇನ್ನು 1-2 ವಿಷಯಗಳನ್ನ ನಾನು ಪ್ರಸ್ತಾಪ ಮಾಡಿದ್ರೆ ಏನು ಕೇಳಲಿಲ್ವಲ್ಲ.
ನಾವು ಯಾವುದೇ ಕೆಲಸ ಮಾಡುವಾಗ ಕೆಲಸದ ಪ್ರಜ್ಞೆ ಇರುತ್ತಲ್ಲ, ಹಾಗೆ ಕೆಲಸದ ಪರಿಣಾಮದ ಪ್ರಜ್ಞೆ ಇರಬೇಕಾಗುತ್ತೆ. ಕೆಲಸದ ಪರಿಣಾಮದ ಪ್ರಜ್ಞೆಯ ನಾವು ಒಂದು ಮಟ್ಟಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಪೂರ್ಣವಾಗಿ ನಾನು ಈ ಕೆಲಸ ಮಾಡಿದ್ರಿಂದ ಯಾರ್ಯಾರಿಗೆ ಏನೇನು ಪರಿಣಾಮ ಆಗುತ್ತೆ ಅಂತ ನಾನು ಹೆಂಗೆ ಹೇಳಕ್ಕಾಗುತ್ತೆ? ನಾನು ಪಾಠ ಮಾಡ್ತೀನಿ, ಯಾವ ಹುಡುಗಂಗೆ ಹೇಗೆ ಅರ್ಥ ಆಗುತ್ತೆ ಅಂತ ನನಗೆ ತಿಳಿದು. ಆ ದೃಷ್ಟಿಯಿಂದ ಈ ಆದರ್ಶ ಅನ್ನುವಂಥದ್ದು ಇದೆಯಲ್ಲ, ಆ ಆದರ್ಶ ಅನ್ನುವಂಥದ್ದು ನಾವು ಒಂದು ಹಂತ ತಲುಪಿದೀವಿ ಅಂತ ಇನ್ ಮುಂದಕ್ಕೇನು ಮಾಡೋಗೋದಿಲ್ಲ ಅನ್ನೋ ಹಾಗಿಲ್ಲ. ಇನ್ನೂ ಆಳಕ್ಕೆ ಹೋಗುವ ಸಾಧ್ಯತೆ ಇದೆ. ಇನ್ನೂ ಆಳಕ್ಕೆ ಹೋದಾಗ ಇನ್ನೊಂದು ಹೊಸ ದೃಶ್ಯ ಕಾಣುವ ಸಾಧ್ಯತೆ ಇದೆ. ಅದಕ್ಕೆ ನಾನು ಪ್ರಾರಂಭದಲ್ಲೇ ಈ ಬೆಟ್ಟ ಹತ್ತುವ ಒಂದು ಉದಾಹರಣೆಯನ್ನ ನಮ್ಗೆ ಕೊಡಬೇಕಾದದ್ದು. ನಮಗೆ ನಾನಾ ದೇವರುಗಳಿದಾರಲ್ಲ, ಯಾಕಿದ್ದಾರೆ? ಮುಕ್ಕೋಟಿ ದೇವತೆಗಳು ಅಂತ ಮೊನ್ನೆನೂ ಫೇಸ್ಬುಕ್ ಅಲ್ಲಿ ಅವ್ರು ಯಾರೋ ಕೇಳ್ತಿದ್ರು, ಯಾಕೆ ದೇವರುಗಳು ತುಂಬಾ ಜಾಸ್ತಿ ಇದ್ದಾರೆ ಅಂತಂದ್ರೆ, ನಮ್ಮ ಆಸೆಗಳಷ್ಟಿವೆ, ನಮ್ಮ ಭಯಗಳಷ್ಟಿವೆ. ಒಂದೊಂದು ಆಸೆ ಒಂದೊಂದು ಭಯಕ್ಕೂ ಒಂದೊಂದು ದೇವರು. ಹಾಗೆ ಆದರ್ಶಗಳು ಯಾಕೆ ಜಾಸ್ತಿ ಇದೆ ಅಂದ್ರೆ, ನಮ್ಮ ಭಯ ಕೇಂದ್ರಿತವಾದ ಆದರ್ಶಗಳು ಇವೆ, ನಮ್ಮ ಆಶಯ ಕೇಂದ್ರಿತವಾದ ಆದರ್ಶಗಳು ಇವೆ. ಆ ದೃಷ್ಟಿಯಿಂದ ಹೇಗೆ ದೇವರ ಸಂಖ್ಯೆ ಆಶಯ ಭಯವನ್ನ ಆಧರಿಸಿ ನಿಂತಿದೆಯೋ, ಆದರ್ಶದ ಸಂಖ್ಯೆ ಕೂಡ ನಾವು ಹೆಚ್ಚು ಮಾಡ್ಕೊಂಡಿರೋದಕ್ಕೆ ನಮ್ಮ ಆಸೆ ಭಯಗಳ ಕಾರಣ ಅಂತ. ಆದ್ರೆ ಆಸೆ ಭಯನೂ ಬೇಡ, ಆದರ್ಶವೇ ಬೇಡ ಅಂತ ಇರೋಣವೋ ಅಂತಂದ್ರೆ, ಆದರ್ಶ ಜಾರಿಗೆ ತರುವಾಗ ನೋವಾದರೆ ಆದರ್ಶ ಬಿಟ್ರೆ ಇನ್ನೂ ಜಾಸ್ತಿ ನೋವಾಗುತ್ತೆ. ಇದಂತೂ ನಿಜ. ಮಂಕುತಿಮ್ಮನ ಕಗ್ಗದ ಪದ್ಯದಲ್ಲಿ ಈ ವಿಷಯನ ಪ್ರಸ್ತಾಪ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಧಾರಣೆಯ ನಡುಗೆಯಲ್ಲಿ ಮೇರುವಿನ ಗುರಿ ಇರಲಿ. ನಾವು ಭೂಮಿ ಮೇಲೆ ನಡೀತಿದೀವಿ ನಿಜ, ಆ ಮೇರು ಪರ್ವತ ಹತ್ತೀವಿ ಅನ್ನೋ ಗುರಿ ಇರಲಿ. ಮೇರುವನ್ನು ಮರೆ ತಂದು ನಾರಕಕ್ಕೆ ದಾರಿ. ಅದನ್ನೇನಾದ್ರು ನಾವು ಮರೆತು ಬಿಟ್ರೆ ನರಕಕ್ಕೆ ದಾರಿ ಆಗುತ್ತದು. ವರ್ಲ್ಡ್ ಬಿಕಮ್ಸ್ ಎ ಹೆಲ್ ವಿತೌಟ್ ಐಡಿಯಲ್ಸ್. ವಿತೌಟ್ ಧರ್ಮ ಆಗಿದೆ ಈಗಾಗಲೇ, ವಿತೌಟ್ ಐಡಿಯಲ್ಸ್ ಆಗ್ಬಿಟ್ರೆ ನೀವೇ ಯೋಚನೆ ಮಾಡಿ. ಕಾಲು ಕುಂಟಿರಲೇನು, ಗುರಿಯು ದೂರ ಇರಲೇನು, ಊರ ನೆನಪೇ ಬಲವೋ ಮಂಕುತಿಮ್ಮ. ನಾನು ತಲುಪದಿದ್ರು ಸರಿ, ನಾನು ಬದುಕಿರೋವರೆಗೂ ಆ ರಥನ ಎಷ್ಟು ದೂರ ಆಗುತ್ತೋ ಅಷ್ಟು ದೂರಕ್ಕೆ ನಾನು ಹೇಳ್ಕೊಂಡ್ ಬರ್ತೀನಿ. ನನ್ನ ಆದರ್ಶ ನಾನು ಎಷ್ಟು ಸಾಧ್ಯವೋ ಪಾಲಿಸ್ತೀನಿ ಅನ್ನುವ ಛಲ ಇರ್ಬೇಕೆ ಹೊರತು, ಇದೆಲ್ಲ ಕಷ್ಟ ಅಂತ ನಾವೇನಾದ್ರು ಬಿಟ್ರೆ ಇನ್ನೂ ಕಷ್ಟ ಆಗುತ್ತೆ. ಅದೇ ಬರ್ನಾಡ್ ಶಾ ಹೇಳ್ದಾಗೆ, ನಿಮ್ಮ ಟ್ರೌಸರ್ ಕೆಳಗೆ ಬೀಳ್ತಾ ಇದೆ, ಮೇಲೆ ಕೇಳ್ಕೊತಾ ಇದ್ದೀರಾ, ನಿಮ್ದು ನೋಡಕ್ಕಾಗಲ್ಲ, ಆಕ್ವರ್ಡ್ ಆಗಿ ಕಾಣ್ತಾ ಇದೆ, ನಿಮ್ ಭಾಷಣ ಏನೋ ಚೆನ್ನಾಗಿದೆ, ಆದ್ರೆ ನಮ್ ಗಮನ ಆ ಕಡೆ ಹೊಟ್ಟೋಗುತ್ತಲ್ಲ, ನೀವ್ ಹಾಗೆ ಮಾಡ್ತಿರೋ ಸರಿ ಇಲ್ಲ ಅಂದ್ರೆ ಬರ್ನಾಡ್ ಶಾ ಹೇಳಿದಂತ ಏನ್ ಮಾಡೋದು ಮೇಡಮ್, ಬಿಟ್ರಿ ಇನ್ನೂ ಆಕ್ವರ್ಡ್ ಆಗಿ ಕಾಣುತ್ತೆ. ಈ ಕೆಳಗೆ ಉದುರು ಹೋಗ್ತಾ ಇರೋ ಟ್ರೌಸರ್ ಆದರ್ಶ, ಅದನ್ನ ಮೇಲೆ ಕೇಳ್ಕೊಳ್ಳೇಬೇಕು, ಬಿಟ್ರಿನೂ ಆಕ್ವರ್ಡ್ ಆಗಿ ಕಾಣುತ್ತೆ. ಹೀಗಾಗಿ ಆದರ್ಶ ಬಿಟ್ಟು ಬಾಳುವಂತಿಲ್ಲ, ಆದರ್ಶ ಕಟ್ಟಿಕೊಂಡು ಹೆಣಗುವಂತಿಲ್ಲ, ಇನ್ನೊಬ್ಬರ ಅನಾದರ್ಶವನ್ನು ಸಹಿಸದೆ ಅನಿವಾರ್ಯವಿಲ್ಲ. ನಮ್ಮ ಅನಾದರ್ಶಗಳಿಂದ ಇನ್ನೊಬ್ಬರಿಗೆ ನೋವಾಗೋದನ್ನು ತಪ್ಪಿಸಕ್ಕೂ ಸಾಧ್ಯವಿಲ್ಲ. ನಾನು ಇವತ್ತು ಹಾಕಿದೆ ಒಂದು ಮೆಸೇಜ್, ಏನಂತಂದ್ರೆ, ದೇಹಕ್ಕೆ ಗಾಯ ಆಗದಾಗ ಏನಾದ್ರು ಸ್ವಲ್ಪ ಎಚ್ಚರಿಕೆಯಿಂದ ನಡಿಬಹುದು, ಮನಸ್ಸಿಗೆ ಗಾಯ ಆಗದೆ ಇರಕ್ ಸಾಧ್ಯವೇ ಇಲ್ಲ. ಮನಸ್ಸಿಗೆ ಗಾಯ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆಲ್ಲ ನಾವು ಇನ್ನೊಬ್ರಿಗೆ ಮಾಡ್ತಾನೆ ಇರ್ತೀವಿ. ಅದಕ್ಕೆ ಇರೋದು ಒಂದೇ ದಾರಿ, ಗಾಯ ಆಗ್ಲಿ, ಇನ್ನೇನ್ ಮಾಡಕ್ಕಾಗತ್ತೆ. ಆದ್ರೆ ಅದು ತೀರಾ ಇದಾಗದ ಹಾಗೆ, ಏನು ಕೀವು ಬಂದು ಕೊಳ್ತೋಗ್ದ ಹಾಗೆ, ಗ್ಯಾಂಗ್ರೀನ್ ಬರದ ಹಾಗೆ ನೋಡ್ಕೋಬೇಕಷ್ಟೇ. ಆದ್ರಿಂದ ಸಂಬಂಧಗಳಲ್ಲಿ ಗಾಯ ಸಹಜ, ಆ ಗಾಯನ ತಪ್ಸಕ್ ಆಗಲ್ಲ. ಮನಸ್ಸಿನ ಗಾಯ ಇದೆಯಲ್ಲ, ದೇಹಕ್ಕಿನ ಮನಸ್ಸು ಸೂಕ್ಷ್ಮ, ಅದಕ್ಕೆ ಸೂಕ್ಷ್ಮ ಶರೀರ. ಅಷ್ಟಿಷ್ಟ ಮೇಲೆ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ, ದೇಹದೆಲ್ಲಾರು ಗೊತ್ತಾಗತ್ತೆ ಬೀಳ್ತೀನಿ ಅಂತ. ಮನಸ್ಸಿನಲ್ಲಿ ನನ್ನ ಮನಸ್ಸಿನಿಂದ ಆಡಿದ ಮಾತು ಅವನ ಮನಸ್ಸಿಗೆ ಚುಚ್ಚಿದೆ ಅಂತ ನಂಗೆ ಗೊತ್ತೇ ಆಗಿರಲ್ಲ. ಆ ದೃಷ್ಟಿಯಿಂದ ಆದರ್ಶವನ್ನ ನಾವು ಅತಿರೇಕಕ್ಕೆ ತೆಗೆದುಕೊಂಡು ಕಷ್ಟ ಅನುಭವಿಸದೇ ಇರೋಣ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸಿ ನಿಮ್ಮ ಪ್ರಶ್ನೆ ಮತ್ತು ಪ್ರತಿಕ್ರಿಯೆಗೆ ದಾರಿ ಮಾಡಿಕೊಡ್ತಿದ್ದೀನಿ. ನಮಸ್ಕಾರ. ಸರ್, ತುಂಬ ಚೆನ್ನಾಗಿತ್ತು ಸರ್. ಇದು ಇಲ್ಲಿಗೆ ನಿಲ್ಲಿಸೋದು ಬೇಡ, ಎರಡಕ್ಕಂತೂ ಆಗಲಿ ಅನ್ನೋದೊಂದು. ಆಮೇಲೆ ಅದೇ ನೀವು ಈ ಸಸ್ಯಗಳಿಗೆ ಪ್ರಾಣಿಗಳಿಗೆ ಆದರ್ಶ ಅಗತ್ಯ ಇಲ್ಲ, ಆದರೆ
ಮನುಷ್ಯನಿಗೆ ಯಾಕೆ ಆದರ್ಶದ ಅಗತ್ಯ, ಈ ಬಲವಾದ ಬ್ರೇಕ್ ಬೇಕು ಅನ್ನೋದು ಹೇಳಿದ್ದು ತುಂಬಾ ಚೆನ್ನಾಗಿತ್ತು ಸರ್. ತುಂಬಾ ಇಷ್ಟ ಆಯ್ತು ಸರ್, ಚೆನ್ನಾಗಿ. ಅದೇ ಪ್ರಜ್ಞೆಯು ತೀವ್ರವಾದಾಗ, ತೀಕ್ಷ್ಣವಾದಾಗ ಅಲ್ವಾ, ಬಿಸಿಲು ಜಾಸ್ತಿ ಆದಾಗ ಕೂಲಿಂಗ್ ಗ್ಲಾಸ್ ಬೇಕು, ಮೋಡ ಕವ್ಕೊಂಡಿದ್ದಾಗ ಏನ್ ಬೇಕಾಗೋದಿಲ್ಲ. ಹಾಗಾಗಿ ನಮ್ಮ ಮನುಷ್ಯನಿಗೆ ಬೇರೆ ಜೀವಿಗಳಿಗಿನ್ನ ಪ್ರಜ್ಞೆ ತೀಕ್ಷ್ಣವಾಗಿರೋದ್ರಿಂದ ಅದು ಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಚೆನ್ನಾಗಿತ್ತು ಸರ್. ಪ್ರಶ್ನೆ, ಪ್ರತಿಕ್ರಿಯೆ ಹೇಳಿದ್ರಿ, ಧನ್ಯವಾದಗಳು. ಪ್ರಶ್ನೆ, ಆದರ್ಶ ಮೊದಲು ಆಗಲಿ ಅಂತ ಹೇಳಿದ ಸಂಖ್ಯೆಗಿನ್ನ ಸಂಖ್ಯೆ ಹಾಕಿದ್ರಲ್ಲ ಅವರಲ್ಲೇ ಬೇಕಾದಷ್ಟು ಜನ ಬಂದಿಲ್ಲ. ಶಬ್ದಗಳು ಕೇಳೋಕ್ ಚೆನ್ನಾಗಿರುತ್ತೆ, ಆದ್ರೆ ಸಂಯಮದಿಂದ ಕೇಳಬೇಕಲ್ಲ, ಅದಷ್ಟು ಸುಲಭ ಅಲ್ಲ. ಕಲಹ ಕಾರಣ ಆಗ್ಬಿಡುತ್ತೆ ಆದರ್ಶ ಅನ್ನುವಂಥದ್ದು, ತುಂಬಾ ಅಪಾಯಕಾರಿ. ಅದು ತುಂಬಾ ಎಚ್ಚರಿಕೆ ವಹಿಸ್ಬೇಕಾದ್ರೆ. ಆಮೇಲೆ ನಮಸ್ತೆ ಗುರುಜಿ. ಹೇಳಪ್ಪ. ತುಂಬಾ ಚೆನ್ನಾಗಿತ್ತು ಗುರುಜಿ. ಆದರ್ಶ ಹೆಂಗ್ ಉಟ್ಕೊಳ್ತು ಅನ್ನೋದು ನನ್ಗೆ ನಿಜವಾಗಿ ಕುತೂಹಲ ಅನಿಸ್ತು, ಬಹಳ ಖುಷಿ ಆಯ್ತು. ಈಗ ಫಾರಿನರ್ಸ್ ಅಂದ್ರೆ ಅದೇ ಫಾರಿನರ್ಸ್ ಆದರ್ಶ ಬಂದ್ರು ನಾವು ಧರ್ಮ ಅಂತ ಕರಿತಿದ್ವಿ ಅಂದ್ವಲ್ಲ, ಈಗ ಪುರುಷಾರ್ಥಗಳಲ್ಲಿ ಬರುತ್ತಲ್ಲ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ, ಅದ್ರಲ್ಲಿ ಬರೋ ಮೊದಲನೇದೇ ಆದರ್ಶನ? ಅದೇನೆ ಮೊದಲನೇ ಬಂದಿರೋದು ಮೊದಲು ಬರುತ್ತೆ ಅಂತಲ್ಲ. ವಾಸ್ತವವಾಗಿ ಅರ್ಥ ಕಾಮ ಬಂದ ಮೇಲೆ ಧರ್ಮ ಕಲ್ಸೋದು ಕಷ್ಟ. ಧರ್ಮ ಕಲ್ತ್ಕೊಂಡ್ಮೇಲೆ ಅರ್ಥ ಕಾಮಕ್ಕೆ ಹೋದ್ರೆ ಏನಾಗುತ್ತೆ, ಆ ಧರ್ಮ ಪ್ರಜ್ಞೆಯಿಂದ ಅವನು ಕೆಲಸ ಮಾಡ್ತಾನೆ ಅನ್ನುವಂಥದ್ದು ಗಮನಿಸಬೇಕಾದಂತ ಸಂಗತಿ. ಆದ್ರಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂದ್ರೆ ಮನುಷ್ಯನಿಗೆ ಬರೋದೇ ಕಾಮ ಫಸ್ಟು. ಕಾಮಕ್ಕೆ ಅರ್ಥ ಬೇಕು, ಆದ್ರೆ ಕಾಮ ಅರ್ಥ ಗಳಿಸೋದಕ್ ಮುಂಚೆನೆ, ಗುರುಕುಲಕ್ಕೆ ಹೋಗಕ್ ಮುಂಚೆನೆ ಅವನಿಗೆ ಉಪನಯನ ಮಾಡ್ತಾ ಇದ್ದಿದ್ದು. ಏನಕ್ಕೆ ಅಂತಂದ್ರೆ, ಗುರುಕುಲಕ್ಕೆ ಹೋಗಿ ಬೇರೆ ಸ್ನೇಹಿತರ ಜೊತೆಲಿ ಬೆರೆತು ಅರ್ಥ ಕಾಮ ಬೆಳೆಸ್ಕೊಂಡ್ ಬಂದ್ಬಿಟ್ರೆ ನಮ್ಮ ಹುಡುಗ, ಅವನಿಗೆ ಧರ್ಮ ಪ್ರಜ್ಞೆ ಇರ್ಬೇಕು ಅಂತ. ಆದ್ರೆ ಒಂದು ಮೋಕ್ಷದ ಹಂತಕ್ಕೆ ಹೋದಾಗ ಧರ್ಮ ಕಳಚಿ ಬೀಳುತ್ತೆ. ನಾ ಹೇಳ್ದಲ್ಲ, ಒಬ್ಬನೇ ಇದ್ದಾಗ ಯಾವ ಧರ್ಮನೂ ಇಲ್ಲ ಅಂತ. ಹಾಗೆ ಮೋಕ್ಷ ಅನ್ನೋದೇನು, ಸಾವು ಅಂದ್ರೆ ನಾನು ತಿರ್ಗಾ ಒಬ್ನೇ ಬಂದವನು ಒಬ್ನೇ ಹೋಗೋದು. ಸಾವಿಗೆ ಯಾವ ಧರ್ಮವೂ ಇಲ್ಲ, ಯಾವ ಇದು ಧರ್ಮವೂ ಇಲ್ಲ. ಆ ಧರ್ಮವೇ ಇಲ್ಲ ಅಂದ್ಮೇಲೆ ಆದರ್ಶನೂ ಇಲ್ಲ. ನಮ್ಮ ಸಾಮರ್ಥ್ಯ ಯಾವಾಗ ಕುಗ್ಗಿ ಹೋಗ್ಬಿಡುತ್ತೋ ಅವಾಗ ಧರ್ಮದ ಹಿಡಿತಾನೇ ಕಡಿಮೆ ಆಗುತ್ತೆ, ಆದರ್ಶದ ಹಿಡಿತ ಇನ್ನೂ ಕಡಿಮೆ ಆಗುತ್ತೆ. ಅದರಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷ. ಅದಕ್ಕೆ ಈ ನನ್ನ ಅನೇಕರು ಕೇಳಿದ್ರು, ಸಂಸ್ಕೃತ ಪಂಡಿತರು ನನ್ನನ್ನು ಕೇಳಿದ್ದಾರೆ, ಏನಂದ್ರೆ ಕೃಷ್ಣ ಧರ್ಮಾನ್ ಪಾಲಿಸು ಅಂತ ಹೇಳ್ಬಿಟ್ಟು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳಿದಾನಲ್ಲ, ಹಾಗಾದ್ರೆ ಧರ್ಮಕ್ಕೆ ಏನ್ ಬೆಲೆ, ಎಲ್ಲಾ ಧರ್ಮನು ಬಿಡು ಅಂತ ಅದೇ ಕೃಷ್ಣ ಹೇಳ್ತಾನೆ. ಧರ್ಮ ಪಾಲಿಸುವುದು ಏನೋ ವ್ಯತ್ಯಾಸ ಅಂತ, ಇಷ್ಟೇ ವ್ಯತ್ಯಾಸ. ಬದುಕಿಗೆ ಧರ್ಮ ಬೇಕು, ಬದುಕು ಮುಗಿಯುವ ಹಂತದಲ್ಲಿ ಯಾವ ಧರ್ಮನೂ ಬೇಕಾಗಿಲ್ಲ. ಅವನು ಹೇಳ್ತಾ ಇರೋದು ಮೋಕ್ಷಾಕಾಂಕ್ಷಿಗಳಿಗೆ ಹೇಳ್ತಾ ಇರೋದು ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ. ಆದ್ರೆ ಬದುಕಿರೋವರೆಗೆ ಧರ್ಮದ, ಈಗ ಚಪ್ಪಲಿ ಮನೆ ಒಳಗೆ ಬರೋವರೆಗೂ ಬೇಕು, ಆಮೇಲೆ ಒಳಗ್ ತಗೊಂಡ್ಬರೋ ಹಾಗಿಲ್ಲ. ಹಾಗೆ ಧರ್ಮ ಅನ್ನೋದು ಬದುಕಿನ ಒಂದು ಶಿಸ್ತು. ಯಾಕಂದ್ರೆ ಬದುಕಿನಲ್ಲಿ ಅನೇಕ ಜನ ಮಧ್ಯೆ ಬದುಕಬೇಕು. ತಾವು ಬಂದಾಗ ನಾವು ಒಬ್ಬರೇ ಆಗ್ಬಿಡ್ತೀವಲ್ಲ. ಆದ್ದರಿಂದ ಇದೆಲ್ಲ ತುಂಬಾ ಲೆಕ್ಕ ಹಾಕಿ ಮಾಡಿರುವಂತಹ ಬರವಣಿಗೆಗಳು. ಅದೇನು ಗೊತ್ತಿಲ್ಲ, ವಿಮರ್ಶೆ ಮಾಡೋರು ತುಂಬಾ ಜಾಸ್ತಿ ಆಗಿದ್ದಾರೆ, ಏನು ಮಾಡಕ್ಕಾಗಲ್ಲ. ಹೌದು ಗುರುಜಿ, ಹೌದು. ಪ್ರಶ್ನೆ ಸ್ವಾರಸ್ಯವಾಗಿತ್ತು. ನಾನು ಮುಂದಿನ ವಾರಕ್ಕೆ ಅಂತ ಇಟ್ಕೊಂಡಿದ್ದು ಒಂದು ಪಾಯಿಂಟ್ ಈಗ ಪ್ರಶ್ನೆಯಿಂದ ಹೇಳೋದಕ್ಕೆ ಅನುಕೂಲ ಮಾಡಿಕೊಡ್ತು. ಧನ್ಯವಾದಗಳು. ಆಮೇಲೆ ಗುರುಜಿ ಮತ್ತೊಂದು ಅಂಶ ಗುರುಜಿ, ನೀವು ಒಂದ್ಸರಿ ಇದೇ ಆದರ್ಶ ಅಥವಾ ಇದ್ರ ಬಗ್ಗೆನೆ ಹೇಳುವಾಗ ಒಂದ್ ಸಣ್ಣ ಕಥೆ ಹೇಳಿದ್ರಿ. ಒಂದ್ ಸೂಪರ್ ಮಾರ್ಕೆಟ್ಗೆ ಒಂದು ಸ್ವಾಮೀಜಿ ಏನ ಹೇಳಿದ್ರು, ಒಂದು ನಾಯಿನ ಒಳಗ್ ಬಿಡು ಅಂತ ಹೇಳಿದ್ರು. ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ. ನಾಯಿ ಒಳಗ್ ಹೋಗುತ್ತೆ, ತನ್ಗೆ ಏನ್ ಬೇಕೋ ಅದ್ ತಗೊಂಡ್ ಬರುತ್ತೆ. ಒಂದು ಹಸುನ ಒಳಗ್ ಬಿಡು ಅಂತ ಹೇಳ್ತಾನೆ, ಹಸು ಒಳಗ್ ಹೋಗಿ ಏನ್ ಬೇಕೋ ಅದ್ ತಗೊಂಡ್ ಬರುತ್ತೆ. ಆದ್ರೆ ಮನುಷ್ಯ ಹೋದವನು ಹೊರಗ್ ಬರ್ಲೇ ಇಲ್ಲ ಹಲವಾರು ದಿನಗಳ ಒಟ್ಲೆ. ಅವ್ನ್ಗೆ ಏನ್ ತಗೋಬೇಕಂತ. ಸೊ ಅಂದ್ರೆ ಅದಕ್ಕೆ ಕಡಿವಾಣದ ಬಗ್ಗೆ ಹೇಳುವಾಗ ಅದ್ ಹೇಳಿದ್ರಿ, ಜೋಕ್ ತುಂಬಾ ಚೆನ್ನಾಗಿ ನೆನಪು ಮಾಡ್ಕೊಂಡೆ. ಅದು ನೀವು ಈ ಸಂದರ್ಭಕ್ಕೆ ಅದು ಪ್ರಸಕ್ತವಾಗಿದೆ. ಅದು ಅದಕ್ಕೆ ಧರ್ಮ ನೋಡಿ, ಏನ್ ಕೊಂಡ್ಕೋಬೇಕು ಅನ್ನೋ ವಿವೇಚನೆ ಪ್ರಾಣಿಗಳಿಗಿಲ್ಲ. ಹೊಟ್ಟೆ ತಿನ್ನೋಂಥದ್ದು ಅಲ್ಲದನ್ನ ಅದ್ ಮುಟ್ಟೋದು ಇಲ್ಲ. ನಾವ್ ಹಾಗಲ್ಲ, ಬೇಕಾಗತ್ತೆ ಇರ್ಲಿ ಅಂತ ಇಟ್ಕೊಂಡ್ಬಿಡ್ತೀವಿ.
ಹೌದು ಗುರುಜಿ. ಒಂದ್ ತಗೊಂಡ್ರೆ ಇನ್ನೊಂದು ಫ್ರೀ ಅಂದ್ರೆ ನಮ್ಗೆ ಬೇಕೋ ಬೇಡೋ ಮನೇಲಿದ್ರು ಅದನ್ನ ತಗೊಂಡ್ ಬಂದ್ಬಿಡ್ತೀವಿ, ಫ್ರೀ ಬರುತ್ತಲ್ಲ. ಹೌದು ಹೌದು. ಧನ್ಯವಾದ ಗುರುಜಿ, ಚೆನ್ನಾಗಿತ್ತು. ಓಕೆ, ಇನ್ಯಾರದ್ದು ಪ್ರಶ್ನೆ ಇಲ್ವಾ? ಪ್ರತಿಕ್ರಿಯೆ ಹೇಳಿ ಅಂತ ಹೇಳಿದೆ, ಅದನ್ನು ಗಣೇಶ್ ಒಬ್ಬರೇ ಹೇಳಿದ್ದು. ಅವ್ರ ಪಾಪ ಹೆತ್ತವರಿಗೆ ಹೆಗ್ಗಣ ಮುದ್ದು, ಯಾಕೆಂದ್ರೆ ಅವರು ಸ್ಪಾನ್ಸರ್ ಮಾಡ್ತಿರೋದು. ನಮಸ್ತೆ ಸರ್. ನಮಸ್ತೆ ಸೋಮಶೇಖರ್ ಅವರು, ಹೇಳಿ ಸರ್. ಅದೇ ಇದು ತುಂಬಾ ಚೆನ್ನಾಗಿತ್ತು ಸರ್. ಆಮೇಲೆ ಅದೇ ತಾವು ಹಾಗೆ ನಿಲ್ಸೋದ್ ಬೇಡ, ಯಾಕಂದ್ರೆ ಈ ವಿಶ್ಲೇಷಣೆ ಸಂಪೂರ್ಣವಾಗಿ ಮುಗೀಲಿ. ಯಾಕಂದ್ರೆ ಇದು ಒಬ್ಬ ಮನುಷ್ಯನ್ಗೆ ಒಂದು ಆದರ್ಶ ಇರುವುದಿಲ್ಲ, ಬೇಕಾದಷ್ಟು ಆದರ್ಶ ಇರುತ್ತೆ. ಇದೇನು ಆಮೇಲೆ ಒಂದು ಗುಂಪಿಗೆ ಒಂದು ಆದರ್ಶ ಅಂತ ಇರುತ್ತೆ ಅಂತ ಇಟ್ಕೊಳ್ಳೋಣ. ಇನ್ನೊಂದು ಗುಂಪಿಗೆ ಅದು ಬೇಕಾಗ್ಲಾರ್ದು, ಅದು ಆದರ್ಶ ಆಗದೇ ಇಲ್ಲ. ಅದು ಈ ಗೊಂದಲ ಎಲ್ಲ ಆದರ್ಶ ಒಂದು ಜಗಳನೂ ಆಗ್ಬೋದು, ಹಾಗೆ ಹಾಗೆ ಎಲ್ಲ ನೋಡ್ತೀವಿ. ಅದಕ್ಕೆ ತಾವು ಹೇಗೆ ಹೇಳ್ತೀವಿ? ಆಗ್ಲಿ ಸರ್. ಅದಕ್ಕೆ ಇದು ಸಂಪೂರ್ಣವಾಗಿ ಅದು ವಿಶ್ಲೇಷಣೆ ಆಗ್ಲಿ ಗುರುಜಿ. ಆಗ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನಾರದಾರು ಪ್ರತಿಕ್ರಿಯೆ? ನಮಸ್ಕಾರ ಸರ್, ನಾನು ಜ್ಯೋತಿ ಮಾತಾಡೋದು. ಹೇಳಮ್ಮ. ತುಂಬಾ ಚೆನ್ನಾಗಿತ್ತು ಸರ್, ಪ್ರತಿ ಸಲದಂಗೆ. ಒಂದು ಪ್ರಶ್ನೆ ಇತ್ತು. ಬೇರೆಯವರ ಆದರ್ಶ ನಮ್ಮದಾಗಿ ಮಾಡ್ಕೊಳ್ಳೋ ಅಂತ ಬೇಕಾದಷ್ಟು ಕಥೆಗಳಾಗ್ಲಿ ಅಥವಾ ಇತಿಹಾಸ ನಮ್ಮ ಪುರಾತನ ಭಾರತದಲ್ಲಿದೆ. ರಾಮನ ಆದರ್ಶ ಪ್ರತಿ ಹಂತದಲ್ಲೂ, ರಾಮ ಆಗ್ಲಿ ಭರತನ ಈಗಿನವ್ರ ಆದರ್ಶ ಅಂತಾರೆ, ಆದ್ರೆ ಧರ್ಮಜ್ಞಶ್ಚ ಅಂತ ವಾಲ್ಮೀಕಿ ಹೇಳ್ತಾನೆ. ಅವನು ಆದರ್ಶ ಅನ್ನೋ ಪದ ಹೇಳೋದೇ ಇಲ್ಲ, ಅವನು ಧರ್ಮ ಅಂತ ಹೇಳ್ತಾನೆ. ಅದಕ್ಕೆ ಧರ್ಮ ಈಗಾಗಲೇ ಹೇಳಿದೀನಿ, ಆದರ್ಶಕ್ಕೂ ಧರ್ಮಕ್ಕೂ ಇರೋ ವ್ಯತ್ಯಾಸ ಹೇಳಿದ್ರಿ ಸರ್. ಹೇಳಿ ಹೇಳಿ, ನೀವೇನೋ ಹೇಳ್ತಿದ್ರಿ ಪ್ರಶ್ನೆ. ಮಕ್ಕಳ ಲೆವೆಲ್ ಅಲ್ಲಿ, ಲೈಕ್ ಸಣ್ಣ ಮಕ್ಕಳಿಗೆ ಗೊತ್ತಿರಲ್ಲ ಯಾವ್ದು ಆದರ್ಶ ಅಂತ ಅನ್ನೋದು. ಮೋಸ್ಟ್ಲಿ ನಮ್ಮ ಪರಿಸರ ಫಸ್ಟ್ ಕಲ್ಸುತ್ತೆ, ಅಥವಾ ಜೀವನಾನುಭವ ಪಡಿತಾ ನೀವ್ ಹೇಳಿದಂಗೆ ಧರ್ಮಕ್ಕೂ ಧರ್ಮಜ್ಞಾನದಿಂದನೂ ಇದು ಆದರ್ಶನ ರೂಪಿಸ್ಕೊಳ್ಳೋ ಅವಕಾಶ ಇದೆ. ಅದನ್ನೇ ನಮ್ ತಂದೆ ಹೇಳಿದ್ದು, ಫಾರ್ಮೇಟಿವ್ ಏಜ್ ಅಲ್ಲಿ ನೀವು ಫಾರ್ಮುಲೇಟ್ ಮಾಡ್ಬಿಟ್ಬಿಟ್ರೆ ಆಮೇಲೆ ಅವರು ಜೀವನದ ಪರ್ಯಂತ ಅವ್ರೇನು ಕಷ್ಟಪಟ್ಟು ಮಾಡೋದಿಲ್ಲ. ದಟ್ ಬಿಕಮ್ಸ್ ಎ ವೇ ಆಫ್ ಲೈಫ್. ಒಂದು ಜೀವನ ಕ್ರಮವನ್ನೇ ರೂಪಿಸ್ಬೇಕು ಅಂತ. ಜೀವನ ಕ್ರಮ ಆದರ್ಶನ ಪ್ರತ್ಯೇಕಿಸಕ್ ಆಗೋಲ್ಲ. ಆದ್ರಿಂದ ಜೀವನ ಕ್ರಮ ಬದಲಾದಾಗ ಆದರ್ಶ ಬದಲಾಯಿಸ್ಕೊಳ್ಳೋದಿಲ್ಲ ಅವರು ಅಂತ, ಬದಲಾಯಿಸ್ಕೊಳ್ಳೋದ ಹಾಗೆ ಫಾರ್ಮೇಟಿವ್ ಏಜ್ ಅಲ್ಲಿ ಒತ್ತಾಯ ಪೂರ್ವಕವಾಗಿ ಮಾಡೋದೇ ಸರಿ ಅಂತ ನಮ್ಮ ತಂದೆಯವರ ಅಭಿಪ್ರಾಯ. ಅದು ನಿಜ ಅಂತಲೂ ಅನ್ಸುತ್ತೆ, ಯಾಕೆಂದ್ರೆ ಅವ್ರು ಹೇಳ್ಕೊಟ್ಟ ಅನೇಕ ಆದರ್ಶಗಳು ನಾವು ಇವತ್ತು ಬಿಡಕ್ಕಾಗಿಲ್ಲ. ಕರೆಕ್ಟ್ ಸರ್. ಈಗ ಏನಾಗ್ತಾ ಇದೆ ಅಂದ್ರೆ ಈಗಿನ ಹೇಳಿ ಈಗಿನ ಲೈಕ್ ಬೆಳೆಯೋ ಸಮಾಜದಲ್ಲಿ ಎಲ್ಲರೂ ಒಂದು, ಈಗ ಹುಡುಗಿರು ಹುಡುಗರು ನಾವಿಬ್ರು ಸಮಾನರು ಅನ್ನೋ ಒಂದು ಇದಕ್ ಹೋಗ್ತಾ ಇದೆಯಲ್ಲ. ಇದ್ರಲ್ಲಿ ನೀವ್ ಹೇಳಿದಂಗೆ ಫಾರ್ಮೇಶನ್ ಹೇಗ್ ವರ್ಕ್ ಆಗುತ್ತೆ, ಒತ್ತಾಯದ ಆದರ್ಶವನ್ನ ಹೇರೋದು ಎಷ್ಟು ವರ್ಕ್ ಆಗುತ್ತೆ? ಅದಾನೆ ನಿಮ್ ಪ್ರಶ್ನೆ. ಆಯ್ತು, ಹೇಳ್ತೀನಿ. ಫಾರ್ಮೇಟಿವ್ ಏಜ್ ಅಲ್ಲಿ ಎಕ್ಸ್ಪೋಜರ್ ಅಷ್ಟೊಂದು ಇರೋಲ್ಲ. ಫಾರ್ಮೇಟಿವ್ ಏಜ್ ಆದ್ಮೇಲೆ ಸಮಾಜಕ್ಕೆ ಹೋಗ್ತಾರೆ ಅವರು. ಆಗ ನಾವಿಲ್ಲಿ ಫಾರ್ಮೇಟಿವ್ ಏಜ್ ಅಲ್ಲಿ ಏನ್ ಕಲ್ಸಿರ್ತೀವೋ ಅಲ್ಲಿ ಏನ್ ಕಾಣುತ್ತೋ ಅವೆರಡನ್ನು ತೌಲನಿಕವಾಗಿ ಒಮ್ಮೆ ಪರಿಶೀಲನೆ ಮಾಡಿ ನಿರ್ಧಾರ ತಗೋತಾರೆ. ಫಾರ್ಮೇಟಿವ್ ಏಜ್ ಅಲ್ಲಿ ಏನಾದ್ರು ನಾವು ಕಲಿಸದೆ ಹೋದ್ರೆ ಯಾವ್ದು ಸಿಗುತ್ತೋ ಅದೇನೆ ಆದರ್ಶ ಅನ್ನೋ ಹಾಗೆ ಎಲ್ಲರೂ ಹಾಗೆ ನಡ್ಕೋತಾರಲ್ಲ. ಆಮೇಲೆ ಒಂದು ಇವತ್ತಿನ ಜೀವನ ಅದ ಬಗ್ಗೆ ನೀವು ಕೇಳಿದ ಪ್ರಶ್ನೆಯಲ್ಲಿ ಇನ್ನೊಂದು ಅಂತರ್ಗತವಾದಂತ ಸಂಗತಿ ಇದೆ. ವಿ ಆರ್ ಆಲ್ವೇಸ್ ವರಿಡ್ ಅಬೌಟ್ ಲೈಫ್ ಸ್ಟೈಲ್, ನಾಟ್ ಮಾರಲ್, ನಾಟ್ ಐಡಿಯಲ್.
ನಾಟ್ ಧರ್ಮ. ನಮಗೆ ಲೈಫ್ ಸ್ಟೈಲ್ ಅನುಕರಣೆ ಆಗ್ಬಿಟ್ರೆ ಸಾಕು. ಎಲ್ಲಿ ನನ್ನನ್ನ ಬ್ಲ್ಯಾಕ್ ಶೀಪ್ ಅಂತ ಕರೆದು ಬಿಡ್ತಾರೋ, ಎಲ್ರು ಹೇಗೆ ಬಟ್ಟೆ ಹಾಕೋತಾರೋ ಹಾಗೆ ಹಾಕೊಂಡ್ಬಿಟ್ರೆ ಸಾಕು, ಎಲ್ರು ಹೇಗೆ ನಡ್ಕೋತಾರೋ ಹಾಗೆ ನಡ್ಕೊಂಡ್ಬಿಟ್ರೆ ಸಾಕು ಅಂತ ಇವಾಗಿನ ಆದರ್ಶ ಇದೆಯಲ್ಲ, ಏನು ಅಂದ್ರೆ ಜೀವನ ಶೈಲಿಯನ್ನು ಅನುಕರಿಸೋದೇ ಬಹುದೊಡ್ಡ ಆದರ್ಶ, ಬಹು ಕಷ್ಟವಾದ್ದು ಅಂತ ಭಾವಿಸ್ಕೊಂಡಿದ್ದೀವಿ. ಜಸ್ಟ್ ಇಟ್ ಈಸ್ ಕಾಪಿಂಗ್. ಇನ್ನೊಬ್ರು ಹೇಗೆ ಬಟ್ಟೆ ಹಾಕೋತಾರೋ ನಾನು ಹಾಕೊಳ್ಳೋದಕ್ಕೆ ಏನ್ ಕಳ್ಕೊಬೇಕು? ನಾನು ಏನು ಕಳ್ಕೊಬೇಕಾಗಿಲ್ಲ. ಆದ್ರೆ ಅವರ ಧರ್ಮ ಏನು ಅಂತ ತಿಳ್ಕೊಂಡು ನಾನು ಕಲ್ತ್ಕೊಂಡಿರೋ ಧರ್ಮ ಏನು ಅಂತ ತಿಳ್ಕೊಂಡು ತೂಗಿ ನೋಡುವ ಇದು ನಾವು ಮಾಹಿತಿಗಳು ಕೊಡ್ತಾ ಇದ್ವಿ ತರಗತಿಗಳಲ್ಲಿ ಪಾಠ ಮಾಡುವಾಗ. ತೂಗಿ ನೋಡುವ, ಪ್ರಶ್ನೆ ಮಾಡಿ ತಿಳ್ಕೊಳ್ಳುವ ಗುಣವನ್ನ ನಾವು ಶಾಲೆಯಲ್ಲೂ ಕಲಿಸ್ತಿಲ್ಲ, ಮನೇಲೂ ಕಲಿಸ್ತಿಲ್ಲ. ಅದ್ರ ಬಗ್ಗೆ ಅದರಿಂದ ಇವತ್ತಿನ ಸಮಸ್ಯೆಗಳೇ ಬೇರೆ. ಅದನ್ನ ಬಹುಶಃ ಮುಂದಿನ ಯಾರು ಇಬ್ರು ಹೇಳಿದಾರಲ್ಲ, ಮುಂದಿನ ಜಾಲನ್ಯಾಸದಲ್ಲಿ ಭಾಗ 2 ಯಾವುದು ಎಂತದ್ದು ಆದರ್ಶ ಭಾಗ 2ರಲ್ಲಿ ನಾನು ಬಹುಶಃ ಅದನ್ನ ಚರ್ಚೆ ಮಾಡ್ಬೋದು ಅಂತ ಕಾಣುತ್ತೆ. ನಾನು ಇಲ್ಲಿಗೆ ನಿಲ್ಲಿಸ್ಬೋಣ ಅಂತಿದ್ದೆ. ಸೋಮಶೇಖರ್ ಅವ್ರಿಗೆ ಹೇಳಿದ್ರೆ ಮುಂದುವರಿಸ್ತೀನಿ. ನಿಮ್ಮ ಉಳಿದ ಪ್ರಶ್ನೆಗಳಿಗೂ ಉತ್ತರ ಸಿಗುವ ಸಾಧ್ಯತೆ ಇದೆ, ಸಿಗುತ್ತೆ. ಅವಾಗ್ಲೂ ಪ್ರಶ್ನೆ ಕೇಳೋ ಸ್ವಾತಂತ್ರ್ಯವೂ ಇದೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಆಮೇಲೆ ಪ್ರತಿಕ್ರಿಯೆ, ಪ್ರಶ್ನೆ ಏನ್ ಬೇಕಾದ್ರೂ ಇರ್ಬೋದು. ಈ ಸರಿ ಸಾವನ್ನು ಕುರಿತಂತೆ ವಾಟ್ಸಾಪ್ನ ಗುಂಪಿಂದ ಅಲ್ಲಿ ಅನೇಕ ಜನ ಪ್ರತಿಕ್ರಿಯೆ ತೋರಿಸಿದ್ ನಾನು ಉಬ್ಬೋದೆ, ಇದು ಹೀಗೆ ಮುಂದುವರಿಯುತ್ತೆ ಅಂತ. ಇದಕ್ಕೂ ಮುಂದುವರೆದ್ರೆ ತುಂಬಾ ಸಂತೋಷ. ಮುಂದುವರಿದೇ ಇದ್ರೆ ಒತ್ತಾಯ ಮಾಡೋ ಸ್ವಭಾವ ನಂದಲ್ಲ. ಯಾಕೆಂದ್ರೆ ನಾವೆಲ್ಲ ಫಾರ್ಮೇಟಿವ್ ಏಜ್ ದಾಟ್ಬಿಟ್ಟವ್ರು. ಯಾರಿಗೇನು ಒತ್ತಾಯ ಮಾಡಿರೋ ನಡೆಯಲ್ಲ. ಪ್ರಶ್ನೆಗಳೇನು ಇಲ್ದಿದ್ರೆ ಮುಗಿಸ್ಬೋದು. ಆಯ್ತು ಸರ್, ಮತ್ತೆ ಪ್ರಶ್ನೆಗಳಿದ್ರೆ ಕೇಳಿ ಅಥವಾ ಗುಂಪಲ್ಲಿ ಆದ್ರೆ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸ ಇಲ್ಲಿಗೆ ಮುಕ್ತಾಯ ಆಗ್ತದೆ ಅಂತ ಹೇಳ್ತಾ ಸರ್ ಅವರಿಗೆ ಧನ್ಯವಾದಗಳು. ಎಲ್ರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.